ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಯ್ಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನೀತಿ ಕ್ರಿಯಾಚರ್ಯ ಸ್ಥಳ ಯಾವುದರಲ್ಲಿ ಬರ್ತದ ಅಂದರೆ ಕೈವಲ್ಯ ಪದ್ಧತಿ ಒಳಗೆ. ಇದು ನಿಜಗುಣ ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಇವತ್ತಿನ ಆಧಾರದ ವಿಷಯ 20ನೇ ಒಂದು ಪದವನ್ನು ನಾವು ನೋಡೋಣ. ಇಂದ ಭಾಳಷ್ಟು ವಿಚಾರಗಳನ್ನು ಹೇಳಿದರು. ಈಗ ಮುಂದಿನ ವಿಚಾರನ 20ನೇ ಪದವನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಕೈವಲ್ಯ ಪದ್ಧತಿ ಒಳಗೆ ಕೈವಲ್ಯ ಅಂದ್ರೆ ಮುಕ್ತಿ, ಪದ್ಧತಿ ಅಂದ್ರೆ ದಾರಿ, ಮುಕ್ತಿಗೆ ಹೋಗುವಂಥ ದಾರಿಯನ್ನು ತೋರಿಸುವಂಥ ನಿಜಗುಣರ ಒಂದು ವಿಚಾರಗಳು ಇಲ್ಲಿದ್ದಾವೆ. ಮುಕ್ತಿ ಅಂತ ಹೇಳ್ತಾರಲ್ಲ, ನಾನು ಮುಕ್ತಿ ಆದ್ರೆ ಸಾಕಪ್ಪ ಅಂತ ಅನ್ನುವಂಥದ್ದು ಇರ್ತದೆ. ಮುಮುಕ್ಷುಗಳು ಈ ಸಂಸಾರ ಅನ್ನುವಂಥದ್ದು ಜನ್ಮದಲ್ಲಿ ಇದನ್ನು ಅನುಭವ ಮಾಡ್ಕೊತ ಬಂದಿದ್ದೀನಿ, ಇನ್ನು ಸಾಕು, ಎಷ್ಟಂತ ಈ ಶರೀರಗಳನ್ನು ತೊಗೊಂಡು ಬರಬೇಕು, ಎಷ್ಟಂತ ಈ ಕಷ್ಟಗಳನ್ನು ಅನುಭವಿಸ್ಬೇಕು ಅನ್ನುವಂಥ ಈ ವಿವೇಕ ಯಾರಿಗೆ ಉತ್ಪನ್ನ ಆಗ್ತದೆ ಅಂಥ ಪುಣ್ಯಶಾಲಿಗಳಿಗೆ ಹೇಳುವಂಥ ಶಾಸ್ತ್ರ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ, ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 20ನೇ ಪದದಲ್ಲಿ ಕರುಣಿಸು ನೀ ನನ್ನ ಕರಣ ನಿಖರದೊಳು ವರ ಪುಣ್ಯ ಅಗಲದಂತೆಲೆ ದೇವ ಶರಣ ಸಹಜ ಭಾವ ಗಿರಿಜೆಯ ಸುಖ ಜೀವ ಬೇಗ ಕರುಣಿಸು ಅನ್ನುವಂಥದ್ದು ವಿಚಾರ ನಿನ್ನೆ ಒಂದು ಸ್ವಲ್ಪ ಆಗಿದೆ. ಯಾಕಂದ್ರೆ ಕರುಣಿಸು ನೀ ನನಗೆ ಕರಣ ನಿಖರದೊಳು ಇಲ್ಲಿ ಭಾಳಷ್ಟು ವಿಚಾರ. ಯಾಕಂದ್ರೆ ಶರೀರ ವಾಣಿ ಮನಸ್ಸು ಈ ಕರಣಗಳು ಪರಮಾತ್ಮ ನಿನ್ನನ್ನು ಕುರಿತು ನಾನು ಶರಣು ಬಂದಿದ್ದೀನಿ. ಯಾಕಂತಾರೆ ಹಿಂದಿನ ಒಂದು ವಿಚಾರದಲ್ಲಿ ಕೂಡ ನಾನು ಸದ್ಗುಣಗಳನ್ನೇ ಕೊಡುವಂತ ಬೇಡ್ಕೊಂಡೆ. ಅದಕ್ಕೆ ಇದನ್ನು ನೀನು ನನಗೆ ಕೊಡಬೇಕಾದ್ರೆ ಸದ್ಗುಣಗಳು ಬೇಕು ಅಂತ ಹೇಳ್ತೀಯಪ್ಪ, ಆದರೆ ಹಿಂದೆ ಪೂರ್ವದ ಒಂದು ಪುಣ್ಯ ಬೇಕು ಅಂತ ನೀನು ಅನ್ಬೋದು. ಅದಕ್ಕೆ ಅದರಿಂದ ಇಂಥ ಒಂದು ಶ್ರೇಷ್ಠವಾದಂಥ ಪುಣ್ಯ ಏನಾಗ್ತದೆ, ಅಂಥ ಶ್ರೇಷ್ಠವಾದಂಥ ಈ ಪುಣ್ಯದ ಫಲ ನನ್ನ ಕರ್ಣ ಮತ್ತು ಶರೀರ ವಾಣಿ ಮನಸ್ಸು ಇವುಗಳನ್ನು ಬಿಟ್ಟು ಹೋಗದೇ ಇರುವಂಗೆ. ಯಾಕಂದರೆ ಹಿಂದಿನ ಜನ್ಮದಲ್ಲಿ ಏನಾದರೂ ಪುಣ್ಯ ಇತ್ತು ಅಂತಂದಾಗ ಆ ಪುಣ್ಯ ಕೂಡ ನನ್ನನ್ನು ಬಿಟ್ಟು ಹೋಗಬಾರ್ದು. ಯಾವುದು? ಮನಸ್ಸು ವಾಣಿ ಶರೀರದಿಂದ ಆದಂಥ ಪುಣ್ಯ. ಅದಕ್ಕೆ ಎಂತೊಲಿವನೋ ತನಗಿನ್ನೆಂತೊಲಿವನೋ ಕರ್ಣತ್ರಯದ ದೋಷ ಮೆರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತ ಹಿಂದೆ ಹೇಳ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಪರಮಾತ್ಮ ಒಲಿಬೇಕಾದ್ರೆ ಈ ಶರೀರದಿಂದ ಮಾಡುವಂಥದ್ದು ಮತ್ತು ವಾಣಿಯಿಂದ ಮಾಡುವಂಥದ್ದು ಮತ್ತು ಮನಸ್ಸಿನಿಂದ ಮಾಡುವಂಥದ್ದು ಇವು ಆಯಾ ರೀತಿಯಿಂದ ಪುಣ್ಯಗಳು ಮಾಡಬೇಕಾಗ್ತದೆ. ಪರಮಾತ್ಮ ಸುಮ್ಮನೆ ಒಲೆಯಂಗಿಲ್ಲ. ಏನಾರು ಒಂದು 2 ಕಾಯಿ ಜೋಡ್ಗಾಯಿ ಹೊಡೆದ್ಬಿಟ್ಟೆ ರೀ, ₹1 ಇಟ್ಟೆ ಹಾಕಿದೆ ರೀ, ಮತ್ತು ಅದು ಇದು ಎಲ್ಲ ಒಪ್ಪಿಸಿಬಿಟ್ಟೆ ರೀ, ಆಯ್ತು ನನಗೆ ಪರಮಾತ್ಮ ಒಲ್ದು ಬಿಡ್ತಾನಂತೀರೇನ? ಅದಕ್ಕೆ ಹಂಗಲ್ಲ. ಮಹಾತ್ಮರು ಹೇಳ್ತಾರೆ ಇಲ್ಲಿ ಕರಣ ಅಂದ್ರೆ ಶರೀರ ವಾಣಿ ಮತ್ತು ಮನಸ್ಸು ಇವುಗಳಿಂದ ಕೂಡ ಪುಣ್ಯ ಮಾಡಬೇಕಾಗ್ತದೆ. ಅಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಶರೀರದಿಂದ ಮಾಡುವಂಥದ್ದು ಮತ್ತು ವಾಣಿಯಿಂದ ಮಾಡುವಂಥದ್ದು ಆಮೇಲೆ ಮನಸ್ಸಿನಿಂದ ಮಾಡುವಂಥ ಈ ಪುಣ್ಯಗಳು ನನಗೆ ಇದ್ರೆ ಅದನ್ನು ನನ್ನಿಂದ ಅಗಲದೇ ಇರುವಂಗೆ ಮಾಡಪ್ಪ ಅಂತ ವರ ಪುಣ್ಯ ಅನ್ನುವಂಥದ್ದನ್ನು ಕೇಳ್ಕೊಳ್ತಾ ಇದ್ದೇನೆ, ಕೃಪೆ ಮಾಡು. ಮತ್ತು ನೀನು ಹೆಂಗಿದೀಪ್ಪ ಅಂದ್ರೆ ಭಾಳಷ್ಟು ಸತ್ಪುರುಷರ ಭಾವನೆಗೆ ಬೇಗ ಗೋಚರ ಆಗುವಂಥವ್ನಿದಿ. ಈಗಿದ್ದ ಮೇಲೆ ನನಗೆ ಕೃಪೆ ಮಾಡಪ್ಪ, ಮಾಡದೇ ಇದ್ದರೆ ನಿನಗೆ ಪಕ್ಷಪಾತ, ಒಬ್ರಿಗೆ ಪರಮಾತ್ಮ ಒಬ್ರಿಗೊಂದು ನೋಡ್ತಾನೆ ನೋಡು ಅಂತ ಅನ್ನಿಸ್ತದೆ ಅಲ್ಲ. ಈಗ ಅದ್ರ ನಮಗೂ ಅನ್ನಿಸ್ತದೆ. ಹೆಂಗಂದ್ರೆ
ನೋಡ್ರಿ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಎಲ್ಲ ಸಕಲ ಜೀವರಾಶಿಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾವೆ. ಅಂದ್ರೆ ಪರಮಾತ್ಮಗೆ ಏನಾರ ಭೇದ ಭಾವ ಐತೇನೆ? ಅವಕ್ಕೆ ಗಿಡ ಆಗಿಬಿಟ್ಟು ಆ ಜೀವಿಗಳಿಗೆ ಗಿಡ ಮರಗಳಾಗಿ ಹುಟ್ಟಿಸ್ಬೇಕು, ಈ ಜೀವಿಗಳಿಗೆ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿಸ್ಬೇಕು, ನಿನಗೆ ಮಾತ್ರ ಕಮ್ಮಗೆ ತಿರುಗಾಡಕ್ಕೆ ಮನುಷ್ಯನ ಜನ್ಮ ಕೊಡ್ಬೇಕಂತ ಏನಾರು ಪಕ್ಷಪಾತ ಏನಾರು ಭೇದ ಭಾವ ಐತೇನೋ ಅಂದರೆ ಇಲ್ಲ. ಯಾಕಂದರೆ ಎಲ್ಲ ರೀತಿಯಿಂದ ಎಲ್ಲರಿಗೂ ಒಂದೇ ರೀತಿಯಿಂದ ನೋಡ್ಕೊಳ್ಳುವಂಥ ಪರಮಾತ್ಮ ಯಾವುದಕ್ಕೆ ಅಂತಂದ್ರೆ ಅವರವರ ಒಂದು ಪಾಪ ಪುಣ್ಯಕ್ಕನುಸಾರವಾಗಿ ಈ ಶರೀರಗಳನ್ನು ತೊಗೊಂಡು ಬಂದಿರ್ತಾರೆ. ಅದಕ್ಕೆ ಇಲ್ಲಿ ಕೂಡ ನೀನೇನು ನನಗೆ ನಾನು ಇಷ್ಟು ಕೇಳ್ಕೊಳಕತ್ತೀನಿ, ನನಗೂ ಇಂದಿನ ಪುಣ್ಯ ಇರ್ಬೋದು, ಅದಕ್ಕೆ ಈ ಕೇಳ್ಕೊಳ್ಳುವಂಥ ಭಾವ ಬಂದದ ನಿನಗೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಮತ್ತು ಇಷ್ಟು ನಾನು ಹೇಳಿದ್ರು ಕೂಡ ನೀನು ಕೃಪೆ ಮಾಡದೇ ಇದ್ರೆ ಪಕ್ಷಪಾತದ ದೋಷ ಬರ್ತದೆ. ಯಾಕಂದ್ರೆ ಮತ್ತು ಸಾಧು ಸತ್ಪುರುಷರಿಗೆ ಅವರಿಗೆ ಬೇಗ ಗೋಚರ ಆಗ್ತಿದ್ದು ನೀನು. ಮತ್ತು ನಾನು ಇಷ್ಟು ಕೇಳ್ಕೊಳಕತ್ತೀನಿ ಅಂತಂದಾಗ ನನಗೆ ಕೃಪೆ ಮಾಡದೇ ಇದ್ರೆ ಭೇದ ಭಾವದಿಂದ ಕೂಡ ಪರಮಾತ್ಮ ಅನ್ಬೇಕಾಗ್ತದೆ. ಅದಕ್ಕೆ ನಿನ್ನೆ ದೃಷ್ಟಾಂತ ಕೊಟ್ಟರು. ಈಗ ಸೂರ್ಯ ಅದನ್ನು ಸರ್ವತ್ರದಲ್ಲಿ ಪಕ್ಷಪಾತವಿಲ್ಲದೆ ಬೆಳಗ್ತಾ ಇದ್ದಾನೆ. ಹೌದಾ? ಯಾರಿಗೆ ಇಂಥವ್ರಿಗೆ ಹಿಂಗೆ ಅಂತ ಬೆಳಗ್ತಾ ಇದ್ದಾನೆ ಅಂದರೆ ಇಲ್ಲ. ಆದ್ರೆ ಅವನ ಬೆಳಕು ಹೆಂಗೈತಪ್ಪ ಅಂದ್ರೆ ಎಲ್ಲ ಕಡೆ ಸಮನಾಗಿ ಇದ್ದರೂ ಕೂಡ ಅಂಚಿನಲ್ಲಿ ಅದನ್ನು ಪ್ರತಿಬಿಂಬ ಕಂಡು ಬರೋಂಗಿಲ್ಲ. ಅಂಚು ಇರ್ತದಲ್ಲ, ಅಂಚು ಅದರಲ್ಲಿ ಕಂಡು ಬರೋಂಗಿಲ್ಲ ಪ್ರತಿಬಿಂಬ. ಆದ್ರೆ ಅದೇ ಕಾಜಿನಲ್ಲಿ ಪ್ರತಿಬಿಂಬ ಕಂಡು ಬರ್ತದೆ, ಸೂರ್ಯನ ಪ್ರತಿಬಿಂಬ. ಅದಕ್ಕೆ ಈ ರೀತಿಯಾಗಿ ಇನ್ನೊಂದರಲ್ಲಿ ಯಾಕಂದ್ರೆ ಒಂದರಲ್ಲಿ ಕಾಣಿಸ್ತದೆ, ಮತ್ತು ಇನ್ನೊಂದರಲ್ಲಿ ಕಾಣಂಗಿಲ್ಲ. ಆದರೆ ಸೂರ್ಯನಿಗೆ ಏನಾರು ಭೇದ ಭಾವ ಐತೇನೋ? ಇಲ್ಲ. ಯಾಕಂದರೆ ಪದಾರ್ಥದ ಭೇದದಿಂದ ಅದು ಹಂಗೆ ಕಾಣಿಸಿಕೊಳ್ಳುವಂಥದ್ದು. ಅದಕ್ಕೆ ಇನ್ನೊಂದರಲ್ಲಿ ಒಂದರಲ್ಲಿ ಕಾಣಿಸ್ಕೊಳ್ತಾ ಒಂದರಲ್ಲಿ ಕಾಣಿಸ್ಕೊಳಂಗಿಲ್ಲ. ಹಾಗೆ ನಾನು ಸರ್ವತ್ರದಲ್ಲಿದ್ದರೂ ಕೂಡ ಸತ್ಪುರುಷರ ಅಂತಃಕರಣ ಹೆಂಗೈತೆ? ಗಾಜಿನಂಗೆ ಐತೆ. ಅದಕ್ಕೆ ಅಲ್ಲಿ ನಾನು ಕಾಣ್ತೀನಿ, ಬೇಗ ಗೋಚರ ಆಗ್ತೀನಿ ಅಲ್ಲಿ ನಾನು. ಅದಕ್ಕೆ ಮತ್ತು ನಿನ್ನ ಅಂತಃಕರಣ ಹೆಂಗದ? ಹಂಚಿನಂಗದ. ಅದಕ್ಕೆ ಮಲಿನತ್ವದಿಂದ ಕೂಡದ. ಅದಕ್ಕೆ ನಿನಗೆ ಅಲ್ಲಿ ನಾನು ಗೋಚರ ಆಗಂಗಿಲ್ಲ ಅಂತ. ಅದರಲ್ಲಿ ನನ್ನದೇನು ಪಕ್ಷಪಾತ ಐತಪ್ಪ ಅಂತ ನೀನು ಅನುಭವದಪ್ಪ, ಹೌದಲ್ಲ? ಯಾಕಂದ್ರೆ ನನ್ನ ಬಳಿ ಯಾವ ಒಂದು ಪಕ್ಷಪಾತ ಇಲ್ಲಪ್ಪ ಅಂತ ನೀನೇನಾದರೂ ಹೇಳ್ಬೋದು. ಆ ಕಾರಣದಿಂದ ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರಪ್ಪ, ಅಂದ್ರೆ ಮಲಿನ ಅಂತಃಕರಣವನ್ನು ಮಾಡಿದವನು ಯಾರು? ನೀನೇ ಮಾಡಿದೆ. ಈಗ ನೀನು ಹಂಗಂದ್ರೆ ಮತ್ತು ನಾನು ಹಿಂಗಂತೀನಿ. ಈಗ ಅಂದ್ರೆ ನನ್ನ ಮಲಿನತ್ವದಿಂದ ಕೂಡಿದಂಥ ಅಂತಃಕರಣ ಯಾರಿಂದ ಆಯಿತು? ಅದು ನಿನ್ನಿಂದನೇ ಆಗ್ಯದ. ಮತ್ತು ಇಲ್ಲಿ ಕೂಡ ನಿನ್ನ ಬಿಟ್ಟರೆ ಶುದ್ಧ ಅಂತಃಕರಣ ಮಾಡಿದವನು ನೀನೇ, ಮಲಿನ ಅಂತಃಕರಣ ಮಾಡಿದಂಥವ್ನು ನೀನೇ. ಅದಕ್ಕೆ ನಿನ್ನ ಬಿಟ್ಟರೆ ಜಗತ್ತಿನೊಳಗೆ ಯಾರೂ ಇಲ್ಲ ಈ ಶಕ್ತಿ ಉಳ್ಳಂಥವ್ರು. ಈ ಕಾರಣದಿಂದ ನೀನು ಒಬ್ರಿಗೊಂದು ಮತ್ತೊಂದು ಮಾಡಿದ್ದಾದ್ರೆ ಪಕ್ಷಪಾತದ ದೋಷ ಬರ್ತದೆ. ಎಲ್ಲ ಮಾಡೋ ನೀನೇ, ನಿನಗೆಲ್ಲ ಶಕ್ತಿನೂ ಸರ್ವಶಕ್ತಿಗಳು ನಿನಗದಾವ. ಹಾಗಾಗಿ ಒಬ್ರಿಗೊಂದು ನೀ ಮಾಡಿದೆ ಅಂತಂದ್ರೆ ನಿನಗೆ ಹೆಂಗಾಗ್ತದಪ್ಪ? ಪಕ್ಷಪಾತದ ದೋಷ ಬರ್ತದ. ಅದಕ್ಕೆ ನಿನಗೆಲ್ಲ ಸರ್ವಶಕ್ತಿಗಳು ಕೂಡ್ಕೊಂಡಂಥವು ನೀನಿದೆ, ನನ್ನನ್ನು ಪಾರು ಮಾಡಪ್ಪ ಅಂತ ಈ ರೀತಿ ಕೇಳಿಕೊಡ್ತಾ ಇದ್ದಾನೆ. ಅದು ಕಾರಣದಿಂದ ನನ್ನ ಮೇಲೆ ತೀವ್ರವಾಗಿ ಕೃಪೆ ಮಾಡು. ಮತ್ತು ನೀವು ಒಂದು ನಿಮಿಷ ಆವಾಗ ಅದಕ್ಕೆ ಗುರುಗಳು ಕೂಡ ಹಾಗೇನೆ. ಯಾಕಂದರೆ ಗುರುಗಳು ಸಗುಣ ರೂಪದಿಂದ ಗುರುಗಳಾಗಿದ್ದಾರೆ ಅಷ್ಟೇ ಹೊರತಾಗಿ ಪರಮಾತ್ಮನ ಸ್ವರೂಪನೇ. ಅದಕ್ಕೆ ಅಂದು ಹಿಂದೆನ್ನದೆ ಬಂಧನ ಕಳಿಯೋ ತಂದೆ ಮಾರ್ತಂಡರ ಪಾದವ ಪಿಡಿಯೋ ಬಂಧದ ವೈದ್ಯ ಶ್ರೀ ಗುರುವಿನ ಅರಿಯೋ ಸಂಸಾರ ತಿಳಿಯೋ ನೀ ಕನಸಿನ ಪರಿಯೋ. ಎಲ್ಲಿ ಸಂಸಾರ ಕನಸು ಅಂತ ತಿಳಿತದ್ರಪ್ಪ? ಗುರುವಿನ ಹತ್ರನೇ ತಿಳಿಬೇಕಿದು. ಈ ಸಂಸಾರ ಅಂದರೆ ಏನು? 84 ಲಕ್ಷ ಜೀವರಾಶಿಯಿಂದ ಹುಟ್ಟಿ ಸಾಯೋದು ಮಾಡ್ತಾ ಇದ್ದೀವಲ್ಲ, ಇದು ಒಂದು ಸಂಸಾರ ಇದು. ಮತ್ತು ಈ ಜಗತ್ತಿಗೆ ಬಂದು ಹಲವಾರು ಶರೀರಗಳನ್ನು ತೊಟ್ಕೊಂಡು ಇಲ್ಲಿ ಎಲ್ಲ ವ್ಯವಹಾರ ಮಾಡಿ ಮತ್ತು ಇದು ಸಂಸಾರ ನೋಡ್ರಿ. ಇದು ಶರೀರ ಆಯಿತು, ಹೆಂಡತಿ ಮಕ್ಕಳಾಯಿತು, ಇದೆಲ್ಲ ಸಂಸಾರ. ಈ ಜಗತ್ತು ಇದೆಲ್ಲ ಏನೈತಪ್ಪ ಅಂತಂದ್ರೆ ಇದು ಕನಸಿದ್ದಂಗೆ. ಇದು ಯಾವಾಗ ನೀನು ಅಜ್ಞಾನ ಕಾಲದಾಗ ಇರ್ತಿದ್ದಿ ಇದೆಲ್ಲ ಸತ್ಯ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಇದು ಮಿಥ್ಯೆ ಐತಪ್ಪ, ಇದು ಕನಸಿದ್ದಂಗೆ ಐತೆ ಅಂತ ನಮಗೆ ಇದು ಪಕ್ಕ ಅನುಭವಕ್ಕೆ ಬರಬೇಕು. ಇದು ನಮ್ಗೆ ಒಂದು ಅರ್ಥಜ್ಞಾನ ಆಗಬೇಕು, ಅನುಭವಕ್ಕೆ ಬರಬೇಕು. ಆ ಸ್ಥಿತಿಯಲ್ಲಿ ಇರಬೇಕು ಅಂತಂದರೆ ಯಾರಿಗೆ ನಾವು ಶರಣಾಗತನಾಗಬೇಕು?
ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ. ಹಂಗಾದಾಗ ಮಾತ್ರ ನಾ ಮಾಡುವಂಥವೆಲ್ಲ ಕನಸಿದ್ದಂಗೆ ಅಂತ ಗೊತ್ತಾಗ್ತದೆ. ಅಲ್ಲಿ ತನಕ ಗೊತ್ತಾಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಭಾಳಷ್ಟು ಎಷ್ಟೋ ಜನ್ಮಗಳು ಬಂದು ಹೋಗಿದ್ದಾವ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನೀವು ಒಂದು ನಿಮಿಷ ಅದಕ್ಕೆ ಗುರು ಅದತ್ತು ಕೂಡ ಅಪ್ಪ ನಾ ತಿಳ್ಕೊಳ್ತೀನೋ, ನನಗೇನಾದರೂ ಹೇಳು, ಈ ಸಂಸಾರ ಅನ್ನುವಂಥ ಸಾಕಾಗಿ ಹೋಗ್ಯದ, ಎಷ್ಟು ಜನ್ಮಗಳನ್ನು ಎತ್ತಿ ಬರಲಿ ಅನ್ನುವಂಥದ್ದು ಏನಾದರೂ ಆ ಮನಸ್ಸಿನಲ್ಲಿ ವಿವೇಕ ಜಾಗ್ರ ಆಯಿತು. ಗುರುವಿಗೆ ಬಂದು ಶರಣಾಗತನಾದ್ನಂದ್ರೆ ಆತ ಒಬ್ಬನೇ ಇದ್ದರೂ ಕೂಡ, ಅಂಥ ಅಧಿಕಾರಿ ಒಬ್ಬನೇ ಇದ್ದರೂ ಕೂಡ ಹೇಳ್ಬೇಕನ್ನೋದೈತೆ ಗುರುವಿನ ಕರ್ತವ್ಯ. ಒಬ್ಬರು, ಯಾಕಂದ್ರೆ ಇದಕ್ಕೆ ಭಾಳ ಮಂದಿ ಬೇಕನ್ನೋದಿಲ್ಲ, ಒಬ್ಬರೇ ಇದ್ದರೂ ಸಾಕು. ಅಧಿಕಾರಿ ಇರಬೇಕು. ಅಧಿಕಾರಿ ಇರಲಿಲ್ಲ ಅಂದರೆ ಇಲ್ಲ, ಅಂಥವ್ರಿಗೆ ಹೇಳಂಗಿಲ್ಲ. ಅನಾಧಿಕಾರಿಗಳು ಹೇಳಂಗಿಲ್ಲ. ಕೇಳಿದಾಗಲೇ ಹೇಳಬೇಕು. ಯಾರಿಗೆ? ಅಧಿಕಾರಿಗಳಿಗೆ. ಕೇಳಿದಾಗಲೇ ಹೇಳಬಾರ್ದು. ಯಾರಿಗೆ? ಅನಧಿಕಾರಿಗಳಿಗೆ. ಅದಕ್ಕೆ ನೀನು 15 ದಿವಸ ಬಿಟ್ಟು ಬಾರಪ್ಪ, ತಿಂಗಳು ಬಿಟ್ಟು ಬಾ, ನೀ ಹಂಗೆ ಅನ್ನಂಗಿಲ್ಲ. ಸದ್ಗುರುನಾಥ ಆತ ಬಂದು ನಿನ್ನ ಪಾದಕ್ಕೆ ಶರಣಾಗತನಾಗಂದ್ರೆ ಹೇಳೋಕ್ಕೆ ಶುರು ಮಾಡಿಬಿಡು. ಯಾಕಂದ್ರೆ ಆತನ ಶರೀರ ಹೋಗ್ಬಿಡ್ತಂದ್ರೆ ಪಟಕ್ಕನ, ಅಥವಾ ನಿನ್ನ ಶರೀರ ಹೋಗ್ಬಿಡ್ತಂದ್ರೆ ಬೇಗ ಎಲ್ಲ ನಷ್ಟ ಆಗಿಬಿಡ್ತದಲ್ಲ. ಅದಕ್ಕೆ ತೀವ್ರವಾಗಿ ಯಾವಾಗ ಆತ ಬಂದು ಕೇಳಿದಾಗ ನೀನು ಹೇಳೋಕ್ಕೆ ಶುರು ಮಾಡಿಬಿಡು. ಅದಕ್ಕೆ ಅಪ್ಪ ಪರಮಾತ್ಮ ಒಂದು ನಿಮಿಷ ನಿಂದರು ಅಂತಂದು ಬಿಟ್ಟಿದ್ರೆ ಎಷ್ಟು ಜನ್ಮಗಳು ಹೋಗ್ತಾವ ನನ್ನ ಶರೀರ. ಅದಕ್ಕೆ ಒಂದು ನಿಮಿಷ ಅಂತ ಅನ್ಬೇಡಪ್ಪ, ನನಗೆ ತಕ್ಷಣ ಕೃಪೆ ಮಾಡು, ತೀವ್ರ ಕೃಪೆ ಮಾಡು ಅಂತ ಅನ್ನುವಂಥದ್ದು. ಈಗ 1ನೇ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ಶರೀರದಿಂದ ಪುಣ್ಯ ತನ್ನನ್ನು ಬಿಟ್ಟು ಹೋಗದಂತೆ, ಶರೀರದಿಂದ ಪುಣ್ಯ ಐತಲ್ಲ, ಏನು ಹಿಂದೆ ಮಾಡಿದಂಥ ಒಂದು ಪುಣ್ಯ ಏನೈತೆ, ಶರೀರದಿಂದ ಮಾಡಿದಂಥ ಪುಣ್ಯ, ಅದು ತನ್ನನ್ನು ಬಿಟ್ಟು ಹೋಗದಂತೆ ಗುರು ಸೇವೆಯಲ್ಲಿ ಪ್ರೇಮವನ್ನು ಕೊಡುವಂತ ಕೇಳ್ಕೊತಾರೆ ನೋಡ್ರಿ. ಇದು ಎಂಥ ದೊಡ್ಡ ಮಾತು. ಗುರು ಸೇವೆ ಮಾಡಬೇಕಂತ ಮನಸ್ಸು ಬರೋದು ಸುಮ್ಮನೆ ಅಲ್ಲ, ಅದು ನಿಜ ಸೇವೆ ಇರಬೇಕು. ಎದುರುಗಡೆ ಮಾತ್ರ ಸೇವೆ ಮಾಡಿದಾಗ ಮಾಡಿ ಹಿಂದ್ಗಡೆ ನಾನು ಏನು ಬೇಕಾದಿರ್ತೀನಿ ಅಂತ ಅನ್ನಂಗಿಲ್ಲ. ಒಳ ಹೊರಗೆ ಒಂದಾಗಿ ಮಾಡಬೇಕು ಸೇವೆ. ಅಷ್ಟೊಂದು ಭಕ್ತಿ ಭಾವ ಪ್ರೇಮ ವಿಶ್ವಾಸ ಪ್ರೀತಿ ಎಲ್ಲ ಇಟ್ಟು ಗುರು ಸೇವೆಯನ್ನು ಮಾಡಬೇಕು. ಖಂಡಿತ ಫಲ ಸಿಗ್ತಾವಿಲ್ಲ ಅಂತಲ್ಲ. ಅದಕ್ಕೆ ಇಂಥ ಒಂದು ಗುರು ಸೇವೆಯಲ್ಲಿ ಪ್ರೇಮವನ್ನು ಕೊಡುವಂತ ಕೇಳ್ಕೊಳ್ತಾರೆ ಅವರು. 1ನೇ ನುಡಿ, ಸತಿ ಮೊದಲಾದ ಸಂಪದವನ್ನೆಳೆಸಿ ಮಂದಮತಿ ಕಂಡ ಕೆಲಸವನ್ನು ಅಲಸದೆ ಕ್ಷಿತಿಯೋಳೆಸಗುವಂತೆ ಗುರು ಸೇವೆಯೊಳಗೆ ಅಭಿರತಿ ಗೀಯದೆ ಅಖಿಲೇಶ ನುತ ಗುಣ ನಿಧಿಕೋಶ ಜಿತ ಪಂಚ ವಿಧ ಪಾಶ ಬೇಗ ಕರುಣಿಸು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕ್ಷಿತಿಯೋಳು ಅಂದರೆ ಪೃಥ್ವಿಯಲ್ಲಿ ಎಸಗುವಂತೆ, ಕೆಲಸವನ್ನು ಅಲಸದೆ ಕ್ಷಿತಿಯೋಳು ಎಸಗುವಂತೆ ಅಂದ್ರೆ ಭೂಮಿಯಲ್ಲಿ ಮಾಡ್ತಾರಲ್ಲ ಕೆಲಸ, ಅದ್ರ ಬಗ್ಗೆ ಹೇಳ್ತಾರೆ ಅವರು. ಯಾವ ರೀತಿ ಅಂತಂದ್ರೆ, ಕ್ಷಿತಿ ಅಂದರೆ ಭೂಮಿ, ಅಲ್ಲಿ ಮಾಡುವಂತೆ. ಈಗ ನಿನ್ನೆ ಕೆಲವು ವಿಷಯಗಳು ಬಂದಾವ. ಪರಮಾತ್ಮ ಜಗತ್ತಿನ ಒಳಗೆ ಬಹಳಷ್ಟು ಜನ ಎಲ್ಲಿ ತಪ್ಪ್ಯಾರ ದಾರಿ, ಅವ್ರಿಗೆ ಸರಿಯಾಗ್ಯದ, ಆ ದಾರಿ ಸರಿ ಅನ್ನಿಸ್ತದೆ. ಯಾಕಂದ್ರೆ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಹೊಲ ಮನೆ ಇವೆಲ್ಲವನ್ನು ಇದನ್ನೇ ಪಡ್ಕೊಳ್ಬೇಕಂತಲೇ ಎಷ್ಟೋ ಜನ ಜೈಲಿಗೆ ಹೋಗ್ಯಾರ, ಕಷ್ಟವನ್ನು ಅನುಭವಿಸಕತ್ಯಾರ. ಜಗತ್ತಿನ ಬಗ್ಗೆ ಜನ ಇದರಿಂದನೇ ಬಿದ್ದು ಹೊಂಟ್ಬಿಟ್ಟಾರ ಮುಂದಕ್ಕೆ. ದುಡ್ಡು ಮಾಡಬೇಕು, ಗಳಿಸ್ಬೇಕು, ಸಂಪತ್ತು ಗಳಿಸ್ಬೇಕು, ರೊಕ್ಕ ರೂಪಾಯಿ ಹೆಂಡತಿ ಮಕ್ಕಳು ಎಲ್ಲ ಇದಕ್ಕಾಗಿ ಭಾಳಷ್ಟು ನಡೆದ್ಬಿಟ್ಟಾವ. ಎಲ್ಲ ಜನ ಇದರಿಂದ ಬಿದ್ದು ಎಂಥೆಂಥ ಕೆಲಸ ಮಾಡೋಕ್ಕೆ ಕೂಡ ಹಿಂದೆ ಮುಂದೆ ನೋಡಂಗಿಲ್ಲ ಈಗಿನ ಮಂದಿ. ಇವಾಗಲ್ಲ, ಆವಾಗಿಲ್ಲಿಂದ ಇಟ್ಕೊಂಡು ಈಗಿನ ಈ ಜನ ಲೌಕಿಕದಲ್ಲಿ ಜನ. ಆದ್ರೆ ನೋಡ್ರಿ, ಎಷ್ಟೇ ಕಷ್ಟ ಇದ್ದರೂ ಕೂಡ ಸಾಕಾಗ್ಯದಪ್ಪ ನನಗೆ ಭಾಳ ಬ್ಯಾಸರಿಕೆ ಬಂತು ಅನ್ನಕತ್ತಾರನ. ಹೆಂಗೆ ಅನ್ನಕತ್ತಾರ? ಮನಸ್ಸಿನಲ್ಲಿ ದುಡ್ಡು ಮಾಡಬೇಕು, ಸಂಪತ್ತು ಮಾಡಬೇಕು, ಶರೀರಕ್ಕೆ ಎಷ್ಟೇ ತಾಪ ಬಂದರೂ ಕೂಡ ಕಷ್ಟ ಬಂದರೂ ಕೂಡ ಅದಕ್ಕೆ ಬೇಸರ ಪಟ್ಕೊಳ್ತಾ ಇಲ್ಲ, ಅಲಕ್ಷ್ಯ ಮಾಡ್ತಾ. ಯಾಕಂದ್ರೆ ಆಲಸ್ಯ ಮಾಡ್ತಾ ಇಲ್ಲ. ಆಲಸ್ಯ ಮಾಡದೆ ಹೆಂಗತ ಬಡ್ದಾಡಿ. ಯಾಕಂದರೆ ಈ ಹುಟ್ಟಿನಿಂದ ಸಾಯೋವರೆಗೂ ನಾನು ಕೆಲವು ವಿಷಯಗಳು ಬಂದಾವೆ. ನಿನ್ನೆ ರಿಟೈರ್ಮೆಂಟ್ ಆದಮೇಲೆ
ಏನಂತಂದ್ರೆ ಪಾಪ 60 ವರ್ಷ ಆದಮೇಲೆ ಶರೀರದ ಅವಯವಗಳೆಲ್ಲ ಸ್ವಲ್ಪ ಮೆತ್ತಗಾಗಿರ್ತಾವೆ, ಎಲ್ಲ ದುಡ್ದು ಸಾಕಾಗಿರ್ತದೆ. ಹೆಂಡತಿ ಮಕ್ಕಳಿಗೆಲ್ಲ ತಂದಾಕಿ ಎಲ್ಲ ಸಂಸಾರಕ್ಕೆ ಈ ಶರೀರವನ್ನು ದಂಡಿಸಿಬಿಟ್ಟಿರ್ತಾನೆ. ಅಟ್ಲೀಸ್ಟ್ ಇನ್ನೂ ಒಂದು ಸಮಯ ಇತ್ತು, ಆಯುಷ್ಯ ಇತ್ತಂದ್ರೆ 60 ವರ್ಷ ಆದಮೇಲೆ ಶಿವ ಅಂತ ಭಗವಂತನ ಸ್ಮರಣೆ ಮಾಡೋದಾಗಿರ್ಬೋದು, ಅಥವಾ ಏನೋ ನೆಮ್ಮದಿಯಿಂದ ಒಂದು ಕಡೆ ಕೂತ್ಕೊಂಡು ಕಾಲವನ್ನು ಕಳೀಲಿ, ಸಮಾಧಾನದಿಂದ ಇರಲಿ ಅಂತ ಒಂದು ರೀತಿಲಿ ಅಂತ ಕೊಟ್ಟಿದ್ರು. ಈಗ ಕೆಲವ್ರು ಏನು ಮಾಡ್ತಾರೆ, 60 ವರ್ಷ ಆದರೂ ಕೂಡ ಮತ್ತು ಇದು ಸ್ಮರಣೆಗೆ ಏನು ಬೇಕಾಗಿಲ್ಲ, ಮತ್ತು ಬೇರೆ ರೀತಿಯಿಂದ ದುಡಿಲಿಕ್ಕೆ ಹೋಗ್ತಾರಲ್ಲ. ಆದ್ರೆ ಇದ್ರ ಹಿಂದೆ ಇದು ವಿಚಾರ ಅಂತಂದ್ರೆ ಅವ್ರಿಗೇನಾದರೂ ಇಷ್ಟು ವರ್ಷ ದುಡ್ದಿದ್ದೀನಿ ಸಾಕಪ್ಪ ಅಂತ ಏನಾದರೂ ಅನ್ನಿಸ್ತದನ್, ಕೆಲವರಿಗೆ ಅನಿಸಂಗಿಲ್ಲ. ಆದರೆ ನಾವು 20-25 ವರ್ಷಕ್ಕೆ ನೌಕರಿ ಆಯ್ತಂದ್ರೆ 60 ವರ್ಷ ತನಕ ನಾವು ಹಿಂದೆ ಮುಂದೆ ಏನೂ ನೋಡೋಂಗಿಲ್ಲ. ಬರೀ ನಮ್ಮ ಡ್ಯೂಟಿ ಅಂತೀವಿ, ನಮ್ಮ ಕೆಲಸ ಅಂತೀವಿ. ಇದು ಮನೆಯಾಗ ಹೆಂಡತಿ ಅನ್ನೋದು ಬರೀ ಮಕ್ಕಳು ಮರಿಗಳು ತಂದಾಕಿದ್ದನ್ನು ಮಾಡೋದು, ತಿನ್ನೋದು, ಇದ್ರಾಗ ಕಾಲ ಕಳೀತದೆ, ಅದ್ರಾಗ ಕಾಲ ಕಳೀತದೆ. ಹಂಗೆ ಹೋಗೋದು ಜೀವನ ಅಷ್ಟೇ. ಎಲ್ಲ ನಷ್ಟ ಅನರ್ಥ ಮಾಡ್ಕೊಂಡ್ಬಿಡ್ತೀವಿ ನೋಡ್ರಿ. ಇಲ್ಲೇನು ಮಾಡ್ತೀವಿ, ನಮಗೇನು ಸಂಸಾರ ಅಂತಂದ್ಮೇಲೆ ನಮಗೇನು ತಲೆಯಾಗ ಕುಂತಿರ್ತದ, ಮದುವೆ ಮಾಡಿಬಿಡ್ತಾರೆ ಅಪ್ಪ ಅಮ್ಮ. ಮದುವೆ ಮಾಡಿದ್ರಂದ್ರೆ ಒಂದು 2-3 ಮಕ್ಕಳು ಆಯ್ತು ಅಂದ್ರೆ ಅವಕ್ಕೆ ತಿನ್ನಿಸೋದು ಉಣಿಸೋದು, ತಿನ್ನಬಾರ್ದು ಉಣಿಸ್ಬಾರ್ದು ಅಂತ ಏನಿಲ್ಲ, ಗಳಿಸ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಮಾಡ್ರಿ ಅಂತ ಹೇಳ್ತಾರೆ ಅವರು. ಬರೀ ಅವಕ್ಕೆ ನೋಡೋದು, ಅವಕ್ಕೆ ಉಣಿಸೋದು, ತಿನ್ನಿಸೋದು, ಸಂಪತ್ತನ್ನು ಮಾಡಬೇಕು, ರೊಕ್ಕ ರೂಪಾಯಿ ಮಾಡಬೇಕು, ಮುಂದೆ ಇಡಬೇಕು. ಎಷ್ಟು ಕಷ್ಟ ಬಂದರೂ ಕೂಡ ಮತ್ತೆ ಅದನ್ನೇ ಮಾಡ್ತಾ ಹೋಗ್ತೀವಿ. ಅದಕ್ಕೆ 60 ವರ್ಷ ತನಕ ಇದು ಮನೆಗೆ ಇದು ದುಡ್ಡು ಸಾಯ್ತದ, 60 ವರ್ಷ ಡ್ಯೂಟಿ ಅಂತ ಅದು ಮಾಡಿ ಸಾಯ್ತದ, ಮುಗಿದು ಆಯ್ತು ಜೀವನ. ಅಲ್ಲೆಲ್ಲ ತಲೆಯೆಲ್ಲ ಏನಾಗಿರ್ತದೆ ವಿಚಾರಗಳು ಮಾಡಿ ಆ ವಿಚಾರ ಈ ವಿಚಾರ ಗದ್ದಲಕ್ಕೆ ಹಾಕೊಂಡು ಗುರುವಾಕ್ಯ ಎಲ್ಲಿ ಕೇಳೋಕ್ಕಾಗ್ತದೆ ಹೇಳ್ರಿ. ಅಪ್ಪ ಬಿಡು, ಆ ವಾಕ್ಯಗಳು ತೊಗೊಂಡು ನಾ ಏನು ಮಾಡಲಿ. ಯಾಕಂದ್ರೆ ಅದು ಹೆಮ್ಮರಾಗಿರ್ತದೆ. ಅಜ್ಞಾನದ ಬೇರೆ ಹೆಂಗಾಗಿರ್ತದೆ, ಹೆಮ್ಮರಾಗಿರ್ತದೆ. ಅದು ಚಿಕ್ಕದಿರ್ಲಕ್ಕಾಗೆ ನಾವು ಸರಿ ಮಾಡ್ಬೇಕಾಗ್ತದೆ. ಯಾವುದೇ ಆಗಲಿಲ್ಲ ಹೇಳ್ತಾರಲ್ಲ, ಸಸಿಯಾಗಿ ಬಗ್ಗದೆ ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರಲ್ಲ ಕೆಲವು ಕಡೆ. ಹಂಗೆ ನಾವು ಹಾಕಿದ್ದೇ ಅದು ಗಿಡ ಹಾಕಿರ್ತೀವಿ, ಮುಂದೆ ಮತ್ತು ಬೇರೆದ ಅಲ್ಲಿ ಒಂದು ಹಾಕ್ಬೇಕಂದ್ರೆ ಬರ್ತದೇನೋ ಅಂತಂದ್ರೆ ಬರಂಗಿಲ್ಲಕ. ಅದು ಹೆಮ್ಮರಾಗಿರ್ತದೆ. ಅದ್ರ ಮೇಲೆ ಗುರುವಾಕ್ಯ ಅನ್ನುವಂಥದ್ದು ಒಂದು ಮಂತ್ರ ಕೊಡ್ತಾನೆ ಗುರುನಾಥ. ಅದನ್ನು ಒಂದು ವೃಕ್ಷವಾಗಿ ಬೆಳೆಸ್ಬೇಕಪ್ಪ ಅಂತಂದ್ರೆ ಈ ಲೌಕಿಕ ಸಂಸಾರದ ಗಿಡನೇ ದೊಡ್ಡದಾಗಿರ್ತದೆ 60 ವರ್ಷ ತನಕ. ಅದ್ರ ಮುಂದೆ ಈ ಗುರುನಾಥನ ವಾಕ್ಯಗಳು ಒಂದು ಸ್ವಲ್ಪ ಸಣ್ಣ ಸಸಿ ಇರ್ತದೆ, ಒಂದು ಬೀಜ ಇರ್ತದೆ, ಅದೇ ಅಲ್ಲಿ ಬೆಳೀತದೆ. ಅದರ ನೆರಳಿನಲ್ಲಿ ಬೆಳೆಯೋಕ್ಕಾಗ್ತದೆ ಅನ್ನೋದು, ಬೆಳೆಯೋಕ್ಕಾಗ್ಲಿಕ್ಕಾದ್ರೆ ಇದು ದೊಡ್ಡ ಮರ ಆಗಿಬಿಟ್ಟದು. ಹಾಗಾಗಿ ಎಷ್ಟು ಅಲಸ್ಯ ಇಲ್ದೇ ಇದನ್ನೆಲ್ಲ ಮಾಡ್ತಾರಲ್ಲ. ಅದ್ರಾಗ ಗುರು ಸೇವೆಯಲ್ಲಿ ಅತ್ಯಂತ ಪ್ರೇಮವನ್ನು ನನಗೆ ಈ ದೇಹಕ್ಕೆ ಕೊಡಪ್ಪ ನೋಡ್ರಿ. ನಾನು ಯಾಕಂದ್ರೆ ಇದು ನೋಡ್ರಿ, ಭಾಳಷ್ಟು ಅವಕಾಶಗಳು ಇರ್ತಾವೆ. ಗುರುವಿನ ಒಂದು ಸೇವೆ ಮಾಡುವಂಥ ಅವಕಾಶ ಇರ್ತಾವೆ. ಕೆಲವೊಂದು ಗುರುವಿನ ಕಾರ್ಯಕ್ರಮದಲ್ಲಿ ಇರ್ತಾವೆ, ಕೆಲವು ವಂದನಾ ಕಾರ್ಯಕ್ರಮ ಇರ್ತಾವೆ, ಮತ್ತು ಆರಾಧನೆ ಕಾರ್ಯಕ್ರಮ ಇರ್ತಾವೆ, ಇವೆಲ್ಲ ಇರ್ತಾವಲ್ಲ. ಅಲ್ಲಿ ಅಂಥ ಸಂದರ್ಭದಲ್ಲಿ ಗುರುವಿನ ಒಂದು ಸೇವಾದಿಗಳನ್ನು ಚೆನ್ನಾಗಿ ದುಡಿಸ್ಬೇಕು, ಶರೀರವನ್ನು ಚೆನ್ನಾಗಿ ಮಾಡಬೇಕು. ಅಲ್ಲಿ ಇಂಥ ಕೆಲಸ ಮಾಡಿದೆ ಅಂಥ ಕೆಲಸ ಮಾಡಿದ್ರೆ ಲೆಕ್ಕ ಇಡಬಾರ್ದು. ಯಾಕಂದರೆ ಇಡೀ ವರ್ಷ ನಮಗಾಗಿ ದುಡ್ದಂಥ ಶರೀರ ಇದು. ಬರೀ ಇವರಿಗೆ ಮತ್ತು ನಮಗೆ ಈ ಮನಸ್ಸಿಗೆ ಖುಷಿ ಆಗ್ಬೇಕಂತೇಳಿ ಇದಕ್ಕೆ ತಿನ್ನಿಸೋದು ಉಣಿಸೋದು ಎಲ್ಲ ಇದಕ್ಕಾಗಿ ದುಡಿತೀವಿ. ಸೆಕೆಂಡ್ ಹೆಂಡ್ತಿ ಮಕ್ಕಳು ಅಂತೀವಿ, ರೊಕ್ಕ ರೂಪಾಯಿ ಅಂತೀವಿ, ಇದಕ್ಕಾಗಿ ದುಡಿಸೀವಿ ಇಡೀ ವರ್ಷ. ಆದ್ರೆ ಒಂದು ವರ್ಷದಾಗ ಒಂದು ದಿವಸ 2 ದಿವಸ ಗುರುವಿಗಾಗಿ ದುಡಿಸುವಂಥದ್ದು, ಅಥವಾ ನಮ್ಗೆ ಅವಕಾಶ ಸಿಕ್ಕಾಗ ದುಡಿಸುವಂಥದ್ದು, ಇದು ಗುರುವಿನ ಸೇವೆ ಸಿಗೋದು ಕೂಡ ಪುಣ್ಯದ ಫಲ ಅದು. ಅದಕ್ಕೆ ಆ ಸೇವೆಯಲ್ಲಿ ನನಗೆ ಹೆಂಗೆ ಕೊಡು, ಭಾಳಷ್ಟು ಪ್ರೇಮ ಕೊಡು. ನಿಜ ನೋಡ್ರಿ. ಯಾಕಂದ್ರೆ ಪರಮಾತ್ಮನ ಸ್ವರೂಪನೇ ಗುರು. ಒಬ್ಬ ಗುರು ಮನೆಗೆ ಬರ್ತಾನಂದ್ರೆ ಆ ಸಂಭ್ರಮ ಅಂತ ಮುಮುಕ್ಷಿಗಳಿಗೆ ದೊಡ್ಡ ಸಂಭ್ರಮ ಆಗ್ತದೆ. ಯಾವ್ಯಾವ ಹಬ್ಬ ಹರಿದಿನ ಇವೆಲ್ಲ ತೊಗೊಂಡು ಏನು ಮಾಡ್ತೀರಿ? ಒಬ್ಬ ಗುರು ಮನೆಗೆ ಬರ್ತಾನಂದ್ರೆ ಅದು ಸಂಭ್ರಮನೇ ಬೇರೆ ಮುಮುಕ್ಷಿಗಳಿಗೆ. ಅದಕ್ಕೆ ಈ ರೀತಿ ನನಗೇನಪ್ಪ ಅಂತಂದ್ರೆ ಆ ಗುರು ಸೇವೆಯಲ್ಲಿ ನನಗೆ ಅತ್ಯಂತ ಪ್ರೇಮವನ್ನು ಕೊಡಂತಾರೆ. ನೋಡ್ರಿ ನಿಜಗೊಂಡು ಹೆಂಗೆ ಕೇಳ್ಕೊಳತ್ತಾರ. ಅದಕ್ಕೆ ಆ ಪ್ರೇಮವನ್ನು ನನ್ನ ಈ ದೇಹಕ್ಕೆ ಕೊಡುವಂಥವನಾಗಪ್ಪ. ಎಷ್ಟು ದುಡಿದ್ರು ಕೂಡ ಗುರುವಿನ, ಅದಕ್ಕಂತಲೇ ಅವರು ಸಿದ್ಧಾರೂಢರು ಹೋದರು ಎಲ್ಲಿಗೆ, ಗುರುಗಳ ಹತ್ರ. ಅವರು ಹೋಗಿ ನಮಸ್ಕಾರ ಮಾಡಿದರು, ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನೋಡಿದ್ರು ಹಂಗೆ ಸರ ಹೋಗಿಬಿಟ್ರು. ಅವ್ರಿಗೆ ಹೇಳಿದ್ರು, ಅಲ್ಲಪ್ಪ ಒಂದು ಸ್ವಲ್ಪ ದಿವಸ ನೀನು ಇಲ್ಲೇ ಇರು,
ಕೆಲಸ ಪಲ್ಸ ಮಾಡ್ಕೊಂಡಿರು ಅಂತ ಕಟ್ಟಿಗೆ ಹೊಡೆದು ನೀರು ತಂದು ಕಸ ಗುಡಿಸಿ ಎಲ್ಲ ಮಾಡ್ಕೊಂಡು ಅಲ್ಲಿ ಸೇವೆಯನ್ನು ಮಾಡಿದರು ಶರೀರದಿಂದ. ಅಂಥವರೇ ಮಾಡಿಲ್ಲ ಅಂತೀರೇನ? ಅವರು ಮಾಡಿದ್ರು. ನಿಜಗೊಂಡ್ರು ನೋಡ್ರಿ, ಎಂಥ ರಾಜ್ಯವನ್ನು ತ್ಯಾಗ ಮಾಡಿಬಿಟ್ರು, ಹೆಂಡತಿ ಮಕ್ಕಳನ್ನು ಬಿಟ್ಟರು. ಅವರು ಬಿಟ್ಟು ಹೋಗಿ ಗುರುವಿನ ಹತ್ರ ಹೋದರು. ಭುಜಲಿಂಗ ಗುರುಗಳ ಹತ್ರ ಬಂದಾಗ ಅವರಿಗೂ ಕೂಡ ಬೇಗ ಅವರು ಯಾಕಂದರೆ ಗುರುಗಳ ಪರೀಕ್ಷೆ ಇರ್ತಾವೆ. ನಿಜವಾದ ಸದ್ಗುರು ಒಬ್ಬ ಶಿಷ್ಯನನ್ನು ಪರೀಕ್ಷೆಯನ್ನು ಮಾಡಿ ಸ್ವೀಕಾರ ಮಾಡ್ತಾನೆ, ಸುಮ್ಮನೆ ಸ್ವೀಕಾರ ಮಾಡಂಗಿಲ್ಲ. ಈಗಾದರೂ ಅಷ್ಟೇ, ಯಾಕಂದ್ರೆ ನಮಗೆ ಬಸವಣ್ಣಂದ್ರೆ ಮಾಡಿದಂಥ ಪರೀಕ್ಷೆಗಳು ಅಷ್ಟಿಷ್ಟಲ್ಲ. ಅವ್ರು ಪರೀಕ್ಷೆ ಮಾಡಿ ಆತ್ಮೀಯರು ನನ್ನ ಶಿಷ್ಯರು ಅಂತ ಸ್ವೀಕಾರ ಮಾಡ್ತಾಯಿದ್ರು ಬಸವಣ್ಣಂದ್ರು. ಭಾಳಷ್ಟು ಪರೀಕ್ಷೆ ಮಾಡಿದರು. ಫಸ್ಟ್ ಹೋದಾಗ ಅವರು ಹೇಳುವಂಥ ಮಾತುಗಳು, ಅವರು ಇವಾಗ ನಿಜವಾಗಿ ಅದು ಎಲ್ಲದ್ರಾಗ ನಾವು ಗೆದ್ದಾಗ ಅವರು ಎಂಥ ಪ್ರೀತಿ ತೋರಿಸ್ತಾರಂತಂದ್ರೆ ಜಗತ್ತಿನೊಳಗೆ ಮತ್ತೆ ನಾವು ಯಾರಿಂದನೂ ಯಾವ ಪ್ರೀತಿ ತೊಗೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ತೋರಿಸ್ಬಿಡ್ತಾರೆ ನೋಡ್ರಿ ಅವರು. ಅವರ ಪರೀಕ್ಷೆ ಒಳಗೆ ನಾವು ಏನಾದರೂ ಗೆದ್ದುಬಿಟ್ರೆ, ಯಾಕಂದರೆ ಎಲ್ಲ ರೀತಿಯೂ ಅಂದು ನೋಡ್ತಾರೆ, ಎಲ್ಲ ರೀತಿಯಿಂದ ಅಲಕ್ಷ್ಯ ಮಾಡಿ ನೋಡ್ತಾರೆ. ಬೇಕಂತೆ ನಮ್ಮಲ್ಲಿ ಎಷ್ಟು ಅಹಂಕಾರ ಬಗ್ಗು ಬಿಡ್ದದ, ನಾವೆಷ್ಟು ಇದಕ್ಕೆ ಅಧಿಕಾರಿಗಳು ಅದೀವಿ. ಪ್ರತಿಯೊಂದು ಪರೀಕ್ಷೆ ಮಾಡ್ತಿದ್ರು ಬಸವಣ್ಣಂದ್ರು ಕೂಡ. ಯಾಕಂದ್ರೆ ನಮಗೆ ಯಾಕೆ ಈ ವಿಚಾರಗಳು ಬರ್ತಾವಂದ್ರೆ, ಮೊದಲು ಹಂಗೆ ಇದ್ರೇನಪ್ಪ, ಈ ಶಾಸ್ತ್ರ ಅಷ್ಟೇ ನೋಡಿಕೊಂಡ್ರು ನಮ್ಗೆ ಹಿಂಗೆ ಇದ್ರು ಅಂತ ಹೇಳ್ತಾ ಇದ್ದೀನಿ ಅಂತಲ್ಲ. ಭಾಳಷ್ಟು ಮಹಾತ್ಮರು ಎದುರುಗಡೆನೇ ನೋಡಿದ್ದೀವಿ ನಾವು, ಎದುರುಗಡೆನೇ. ಯಾಕಂತಂದ್ರೆ ಇನ್ನೂ ಒಂದು ನೋಡ್ರಿ, ನಮ್ಮ ಭಾವದಲ್ಲಿ ಆ ಪುಣ್ಯದ ಫಲ ಇತ್ತು ಅಂತಂದಾಗ ನಮ್ಗೆ ಕೆಲವೊಂದು ವಿಷಯಗಳು ಹೇಳ್ಬೇಕು ಅನ್ನಿಸ್ತದ. ಈ ಬಸವಣ್ಣಂದ್ರೆ ನಮಗೆ ಹೇಳ್ಬೇಕಾದಾಗ ನೋಡ್ರಿ, ಇದು ಬಾಗಲಕೋಟೆ ಚಿಕ್ಕ ರಾಮಾರೂಢರು ಅದಾರ ನೋಡ್ರಿ. ಈಗ ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠದಲ್ಲಿ ಅಂದ್ರೆ ಬ್ರಹ್ಮನಿಷ್ಠತ್ವದಲ್ಲೇ ಉಳಿದ್ಬಿಟ್ಟಿದ್ದಾರೆ ಅವರು. ಈಗ ಪೂರ್ತಿ ಆ ಸ್ಥಿತಿಗೆ ಹೋಗಿಬಿಟ್ಟಿದಾರ ಅಂತ ಹೇಳ್ತಿದ್ರು. ಇವಾಗ ನಾವು ನೋಡ್ಬೋದು ಪ್ರತ್ಯಕ್ಷವಾಗಿ ಬ್ರಹ್ಮನಿಷ್ಠತ್ವದಲ್ಲೇ ಹೋಗಿಬಿಟ್ಟಿದ್ದಾರೆ ಚಿಕ್ಕರಾಮರೂಢರು ಅಂತ ಹೇಳ್ತಿದ್ರು. ನಮಗೆ ಅನಿಸ್ತಿತ್ತು ನಿಜ, ಯಾವಾಗ ನೋಡೇವಪ್ಪ. ಬಟ್ ಯಾವಾಗ ಬಸವಣ್ಣಂದ್ರೆ ಒಂದು ವಿಚಾರಕ್ಕೆ ನಾವು ಬಂದೀವಿ ಆವಾಗ ನಮ್ಗೆ ಇವೆಲ್ಲ ಗೊತ್ತಾದದ್ದು. ಅದಕ್ಕಿಂತ ಮುಂಚೆ ನಮಗೇನು ಗೊತ್ತಿರಲಿಲ್ಲ. ಬ್ರಹ್ಮನಿಷ್ಠತ್ವ ಅಂತ ಗೊತ್ತಿಲ್ಲ, ಶ್ರೋತ್ರಿಯತ್ವ ಅಂತ ಗೊತ್ತಿಲ್ಲ, ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಯಾರು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆವಾಗ ಅವರು ಹೇಳಿದರು, ಬಾಗಲಕೋಟೆ ಒಳಗೆ ಅದಾರ ನೋಡ್ರಿ ಚಿಕ್ಕ ರಾಮಾರೂಢರು ಅದಾರ, ಅವರು ಬ್ರಹ್ಮನಿಷ್ಠತ್ವದಲ್ಲೇ ಇದ್ದಾರ, ನೋಡ್ಬೋದು ಅಂತ ಹೇಳ್ತಿದ್ರು. ನನಗಂತೂ ನಿಜವಾಗಿ ಯಾವಾಗ ನೋಡೇನು, ಯಾವಾಗ ಬಿಟ್ಟೇನು, ಯಾವಾಗ ಹೋಗಬೇಕು. ಯಾಕೆ ಬಾಗಲಕೋಟೆಗೆ ನಮ್ಮವ್ರು ಯಾರೂ ಇಲ್ಲ, ನಮ್ಮ ಗೊತ್ತಿದ್ದವ್ರು ಯಾರೂ ಇಲ್ಲ. ಮತ್ತು ಅಚಾನಕ್ ನಾವು ಹೋಗಂಗೂ ಇಲ್ಲ, ಅಲ್ಲಿ ಯಾವ್ದಾರು ಕಾರಣ ಇಲ್ಲ, ಏನಿಲ್ಲ, ಹೆಂಗೆ ಹೋಗೋಕ್ಕಾಗ್ತದೆ. ಅಥವಾ ನಮ್ಗೆ ಅಷ್ಟು ಹೋಗೋದು ಆ ಸಂದರ್ಭನೂ ಬಂದಿರಲಿಲ್ಲ ಹೋಗ್ಬೇಕಂದ್ರೆ. ಆದರೂ ಮನಸ್ಸಿನಲ್ಲಿ ಒಂದು ತುಡಿತ, ಹೋಗಬೇಕು ಅವ್ರ ದರ್ಶನ ತೊಗೊಳ್ಬೇಕಲ್ಲ. ಯಾಕಂದ್ರೆ ಪೂರ್ತಿ ಆ ಒಂದು ಸ್ಥಿತಿಯಲ್ಲಿದ್ದರು ಅವರು. ಬಾಹ್ಯದ ಒಂದು ಪ್ರಜ್ಞೆನೇ ಅವ್ರಿಗೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಹೋಗ್ಬೇಕಲ್ಲ ಅಂತ ಮನಸ್ಸಿನಲ್ಲಿ ಮಾತ್ರ ತುಂಬ ಅಪೇಕ್ಷೆ ಇತ್ತು. ಅದು ಇದ್ದಕ್ಕಿದ್ದಂಗೆ ಒಂದು ಸಲ ನೋಡ್ರಿ, ನಮ್ಮ ಬಳಗದವರು ಅಲ್ಲಿ ಬಾಗಲಕೋಟೆಯವರು ಅಲ್ಲ, ಅವರು ಧಾರವಾಡದಾಗ ಇರುವಂಥವ್ರು, ಆ ಕಡೆ ಇರುವಂಥವ್ರು ಬಾಗಲಕೋಟೆಯವ್ರು ಅಲ್ಲ. ಅದು ಬಾಗಲಕೋಟೆಗೆ ಮದುವೆ ಇಟ್ಕೊಂಡ್ಬಿಟ್ರು ಅವರು. ಮದುವೆ ಇಟ್ಕೊಂಡ್ರು. ನಮಗೆ ಭಾಳ ಖುಷಿಯಾಗಿಬಿಡ್ತು. ಆ ಮದುವೆ ಯಾರಿಗೆ ಬೇಕಾಗ್ಯದ, ಮೊದಲು ಆ ಗುರುಗಳನ್ನ ನಾವು ನೋಡ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಇಬ್ಬರು ಮನಸ್ಸಿನಲ್ಲಿ. ಹಾಗಾಗಿ ಮೊದಲೇ ಮಾತಾಡಿಕೊಂಡು ನಾವೇನು ಮಾಡಿದ್ದೀವಿ, ರಾತ್ರಿ ಬೆಳತನ ಹೋಗುವಂಥ ಜರ್ನಿ, ಫುಲ್ ಲಾಂಗ್ ಜರ್ನಿ ಆಗ್ತಿತ್ತು. ಅಲ್ಲಿಂದ ಬೆಂಗಳೂರಿಂದ ಹೋದ್ವಿ ನಾವು. ಹೋಗಿ ನಾವು ಸೀದಾ ಮದುವೆಗೆ ಹೋಗಲಿಲ್ಲ. 8 ಗಂಟೆ ಆಗಿತ್ತು ನಾವು ಅಲ್ಲಿ ತಲುಪೋದ್ರಾಗ. ಸೀದಾ ಬಾಗಲಕೋಟೆ ಮಠಕ್ಕೆ ಹೋದ್ವಿ ನಾವು. ಹೋಗಿ ನಿಜವಾಗಿ ಅದು ಆನಂದ ಹೇಳ್ಕೊಳಕ್ಕೆ ಆಗಂಗಿಲ್ಲ, ನೋಡಿದಷ್ಟು ಆನಂದ, ಭಾಳಷ್ಟು ಆನಂದ ಆಯಿತು. ಸ್ಪರ್ಶ ಮಾಡಿದ್ದೀವಿ, ಹಿಂಗೆ ನೋಡ್ತಾಯಿದ್ರು. ಬಟ್ ಬಾಹ್ಯದ ಪ್ರಜ್ಞೆ ಅವ್ರಿಗೆ ಇರಲಿಲ್ಲ. ಎಂಥ ಒಂದು ಅದ್ಭುತ ಕ್ಷಣಗಳು ಅವೆಲ್ಲ. ಯಾವ ಜನ್ಮದ ಪುಣ್ಯ ಏನ. ಮತ್ತು ಅವ್ರನ್ನ ನೋಡಿಕೊಂಡು ದರ್ಶನ ತೊಗೊಂಡು ಆಮೇಲೆ ನಾವು ಮದುವೆಗೆ ಬಂದ್ವಿ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಯಾವ ಒಂದು ಭಾವ ಇರ್ತದೆ, ತುಡಿತಾ ಇರ್ತದೆ, ಆ ಭಗವಂತ ಯಾವುದೋ ರೂಪದಿಂದ ನಮ್ಗೆ ಅದನ್ನು ಕರುಣಿಸ್ತಾನೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಗುರು ಸೇವೆ ಇಂಥವೆಲ್ಲ ಸಿಗಬೇಕು ಅಂತಂದ್ರೆ ಭಾಳಷ್ಟು ಪುಣ್ಯ ಬೇಕಾಗ್ತದೆ. ಸಿಕ್ಕಾಗ ವ್ಯರ್ಥ ಮಾಡ್ಕೋಬಾರ್ದು, ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು. ಅಪರೂಪಕ್ಕೆ ಇವೆಲ್ಲ ಸಿಗೋವಂಥದ್ದು ನೋಡ್ರಿ. ಗುರು ಸೇವೆಗಳು ಸಿಗ್ಬೇಕಂದ್ರೆ, ಅಂಥ ಸದ್ಗುರುಗಳು ಸಿಗ್ಬೇಕಂದ್ರೆ ಅಪರೂಪಕ್ಕೆ. ಕೊನೆಗೆ ಚಿಕ್ಕರಾಮರೂಢರು ಹೋದ್ಮೇಲೆ ಕೂಡ ನಾವು
ಶಕ್ತಿನಗರದಲ್ಲಿ ಇದ್ವಿ. ಹಂಗೆ ಅವರು ಗುರುಗಳ ಜೊತೆನೆ ಬಸವಾನಂದ ಗುರುಗಳ ಜೊತೆನೆ ಕೇಳಿದ ತಕ್ಷಣ ಎಲ್ಲರೂ ಹೋಗೋಣ ಅಂತೇಳಿ ಒಂದು ಗಾಡಿ ಮುಗಿಸ್ಕೊಂಡು ಎಲ್ಲರೂ ಹೋದ್ವಿ. ಅಲ್ಲಿ ಒಳಗಡೆ ಒಬ್ರಿಗೆ ಬಿಡ್ತಿರ್ಲಿಲ್ಲ, ಎಲ್ಲ ಸಾಧು ಸಂತರು ಮಾತ್ರ ಒಳಗಡೆ ಇದ್ದರು. ಒಂದು ಲಾಸ್ಟ್ ಅಂತ್ಯಕ್ರಿಯೆ ಮಾಡಬೇಕಾದಾಗ ಲಾಸ್ಟ್ ಎಲ್ಲರೂ ಅವರೇ ಇದ್ದರು. ಕೊನೆಗೆ ನಾವು ಈ ಸಂದರ್ಭದಲ್ಲಿ ಇವಾಗ ಬಂದಿದ್ದೀವಿ, ದಯವಿಟ್ಟು ನಮ್ಮನ್ನು ಒಳಗೆ ಬಿಡ್ರಿ ಅಂತ ಪೊಲೀಸರಿಗೆಲ್ಲ ಮಾಡ್ಕೊಂಡು ಎಲ್ಲರಿಗೆ ಕೇಳ್ಕೊಂಡು ಕೊನೆಗೆ ಹೋಗಿ ಮಂಗಳಾರತಿ ಮಾಡಿದವರೇ ನಾವು. ಅಷ್ಟು ಅದ್ಭುತ ನೋಡ್ರಿ, ಯಾವ ಜನ್ಮದ ಪುಣ್ಯ ಇವೆಲ್ಲ. ಅದಕ್ಕೆ ಸಿಕ್ಕಾಗ ಇಂಥ ಒಂದು ಬ್ರಹ್ಮನಿಷ್ಠ ಸದ್ಗುರುಗಳು ಅಪರೂಪಕ್ಕೆ ಇಂಥವರೆಲ್ಲ ಸಿಗೋದು ನಮ್ಮ ಜನ್ಮಾಂತರದ ಒಂದು ಪುಣ್ಯದ ಫಲಗಳು. ಅದಕ್ಕೆ ಇಲ್ಲಿ ಕೂಡ ಅವ್ರು ಹೇಳ್ತಾರೆ ಏನಂದ್ರೆ, ಗುರು ಸೇವೆಯಲ್ಲಿ ನನಗೆ ಅಂತಹ ಪ್ರೇಮವನ್ನು ಈ ಶರೀರಕ್ಕೆ ಕೊಡಪ್ಪ ಅಂತ ಕೇಳುವಂಥದ್ದು. ಯಾಕಂದ್ರೆ ನೀನು ಬಹಳಷ್ಟು ಎಲ್ಲಕ್ಕೂ ಒಡೆಯನಾಗಿರುವಂಥವನು, ಎಲ್ಲರಿಂದ ಸ್ತೋತ್ರ ಮಾಡಿಕೊಳ್ಳಿಕ್ಕೆ ಯೋಗ್ಯನಾಗಿರುವಂಥವನು ಇದಪ್ಪ, ಅದಕ್ಕೆ ನಾನು ನಿನಗೆ ಕೇಳಕತ್ತೀನಿ ಅಂತ ಇಲ್ಲಿ ಹೇಳತ್ತಾರೆ. ಯಾಕಂದ್ರೆ ಪಂಚಪಾಶಗಳು ರಹಿತನಾಗಿರುವಂಥವನು ನೀನಿದೆ ಪರಮಾತ್ಮ. ಶರೀರದ ಗುರು ಸೇವಾ ರೂಪವಾಗಿದ್ದಂಥ ಈ ಪುಣ್ಯ ನನ್ನನ್ನು ಬಿಟ್ಟು ಹೋಗದೇ ಇರುವಂಗೆ ಮಾಡು ಅಂತ ಹೇಳ್ತಾರೆ. ಶರೀರದಿಂದ ಗುರು ಸೇವಾ ರೂಪ ಏನಾದ ನನಗೆ ಪುಣ್ಯ ಅದ, ಆ ಪುಣ್ಯ ಬಿಟ್ಟು ಹೋಗದೇ ಇರುವಂಗೆ ಮಾಡಪ್ಪ ಅಂತ ಹೇಳ್ತಾರೆ ಅವರು. ಮತ್ತು ಎರಡನೇ ನುಡಿ ನೋಡೋಣ. ಈ ವಾಣಿಯಲ್ಲಿರುವಂಥ ಈ ಪುಣ್ಯ ಐತಲ್ಲ, ಆ ಪುಣ್ಯ ನನ್ನನ್ನು ಬಿಟ್ಟು ಹೋಗದೇ ಇರುವಂಥ, ಅಂದ್ರೆ ಈ ಮಂತ್ರಗಳ ಜಪ ಆಗಿರ್ಬೋದು, ಸದಾ ವಾಣಿಯಲ್ಲಿ ನಡೆಯುವಂತೆ ಕೃಪೆ ಮಾಡು. ನನಗೆ ಕುಂತ್ರು ನಿಂತರು ನಿನ್ನ ಸ್ಮರಣೆನೇ ಇರಲಿ, ನಿನ್ನ ಸ್ತುತಿನೇ ಇರಲಿ, ಮತ್ತು ನಿನ್ನ ಸ್ತೋತ್ರನೇ ಇರಲಿ, ನಿನ್ನ ಮಂತ್ರಗಳ ಜಪ ಸದಾ ನನ್ನ ವಾಣಿಯಲ್ಲಿ ಬರಂಗೆ ಮಾಡು ನೋಡ್ರಿ. ಈ ರೀತಿ ಕೃಪೆ ಮಾಡಂತ ಮುಂದಿನ ಒಂದು ವಿಚಾರದಲ್ಲಿ ಅವ್ರು ಕೇಳಿಕೊಳ್ತಾರೆ. ಈಗ ಎರಡನೇ ನುಡಿಯಲ್ಲಿ, ಜನರೊಲಿವ ಅಭಿಮಾನದೊಳು ವಾದಿ ಬಹು ತರ್ಕವನ್ನೇ ಬಿಡದೋದಿ ಬಳಲುವಂತೆ, ಮನುಗಳ ಜಪವನ್ನೇ ಮೇಲ್ನುಡಿಯೊಳಗ ಅನುದಿನವಿರೆ ಮಾಡು ಪಾವನಶೀಲ, ಮುನಿಕುಲ ನುತಿಲೋಲ ವಿನಮಿತ ಸುರಜಾಲ ಬೇಗ ಕರುಣಿಸು ಅಂತ ಎರಡನೇ ನುಡಿಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅವರು. ಏನು ಕೇಳ್ಕೊತಾರೆ? ಜನರೊಲಿವ ಅಂದ್ರೆ ಜನರ ಮೆಚ್ಚುವ ನೋಡ್ರಿ. ಇಲ್ಲಿ ಕೂಡ ಏನು ಕೇಳ್ಕೊಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಜನರು ತನ್ನನ್ನು ಒಲಿವ ಅಭಿಮಾನದಳು ಅಂದರೆ ವಾದಿ ಅಂದರೆ ವಾದ ಮಾಡುವಂಥವನು. ಬಹುತರ್ಕವನೆಂದರೆ ಅನೇಕ ತರ್ಕಶಾಸ್ತ್ರಗಳನ್ನೇ ಬಿಡದೆ ಓದ್ತಿರ್ತಾನೆ. ಯಾಕಂದರೆ ಜನರನ್ನು ಒಲಿಸ್ಬೇಕಂಥೇಳಿ, ಜನರ ಒಂದು ವಿಚಾರಕ್ಕೆ ನಾನು ಸೋಲಬಾರ್ದು, ಅವರನ್ನು ಒಲಿಸ್ಬೇಕು. ಅದಕ್ಕೆ ಈ ರೀತಿಯಿಂದ ಅವ್ರು ಮಾಡ್ಕೋತಾ ಇರ್ತಾರೆ. ಅದಕ್ಕೆ ಮಹಾತ್ಮರು ಕೂಡ ಹೇಳ್ತಾರೆ, ಬಿಡು ಬಾಹ್ಯದೊಳು ಡಂಬವ ಮಾನಸದೊಳು ಎಡೆಬಿಡದಿರು ಶಂಭುವ ಅಂತ ಹೇಳ್ತಾರಲ್ಲ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಜನರನ್ನು ಒಲಿಸ್ಬೇಕು. ಈ ರೀತಿಯಾಗಿ ಅವರು ಹಲವಾರು ರೀತಿಯಿಂದ ಓದ್ಕೊಳ್ತಿರ್ತಾರೆ. ಮತ್ತು ಜನರು ತನ್ನನ್ನು ಪಂಡಿತ ಅನ್ನಬೇಕು, ದೊಡ್ಡವನಂತ ಹೊಗಳಿಸುವಂಥ ಸಲುವಾಗಿ ಜನರನ್ನು ಮೆಚ್ಚಿಸುವ ಅಭಿಮಾನದಿಂದ ಶಾಸ್ತ್ರವನ್ನು ಮತ್ತು ವಾದವನ್ನು ಮಾಡ್ತಕ್ಕಂಥ ಪುರುಷನು ಹಗಲು ರಾತ್ರಿ ಬಿಡದೆ ತರ್ಕ, ನ್ಯಾಯ ಮೊದಲಾದ ಶಾಸ್ತ್ರಗಳನ್ನು ಪಠನ ಮಾಡ್ತಿರ್ತಾನೆ. ಅದಕ್ಕೆ ಇವರು ಯಾವತ್ತೂ ನೋಡ್ರಿ ಪಂಡಿತರಂತ ಅನ್ಸ್ಕೊಳ್ಬೇಕು, ಜನರನ್ನು ಒಲಿಸ್ಬೇಕು. ಎಲ್ಲಿ ಹೋದರೂ ಕೂಡ ವಿಚಾರಗಳಿಗೆ ಸೋಲುವಂಗಿರಬಾರ್ದು. ಅಂದರೆ ಈ ರೀತಿಯಾಗಿರುವಂಥದ್ದು. ಈ ರೀತಿ ಇರುವಂಥದಕ್ಕೆ ಇಲ್ಲಿ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ ಇವೆಲ್ಲವನ್ನು ಪಠನೆ ಮಾಡ್ತಿರ್ತಾನೆ ಆತ. ಸೋಲ್ಬಾರ್ದು, ಎಲ್ಲೂ ಸೋಲ್ಬಾರ್ದು ಅಂಥೇಳಿ. ಅದಕ್ಕೆ ಹೆಂಗಂದ್ರೆ ಒಂದು ಸಲ ನೋಡ್ರಿ, ಅದಕ್ಕೆ ಹೇಳ್ತಾರೆ, ಈ ಶಬ್ದ ಜಾಲದಲ್ಲಿ ಬೀಳಬಾರ್ದು. ಶಬ್ದ ಜಾಲಗಳು ಅತ್ಯಂತ ಘೋರ ಅರಣ್ಯ ಅಂತ ಹೇಳ್ತಾರೆ. ಈ ನಮ್ಗೆ ಗುರುನಾಥ ಭಾಳಷ್ಟು ಸುಲಿದ ಬಾಳೆಹಣ್ಣಂತರ ನಮಗೆ ಮುಕ್ತರಾಗಕ್ಕೆ ಏನೇನು ಕೊಡ್ತಾ ಇದ್ದಾರೆ, ಆನಂದವಾಗಿ ತಿನ್ನೋದು ಅಷ್ಟೀಗ. ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಒಮ್ಮೆ ಕಾಶಿಯ ಹತ್ತಿರ, ಯಾಕಂದ್ರೆ ಅದನ್ನು ತಿಳ್ಕೊಬೇಕು, ಇದನ್ನು ತಿಳ್ಕೊಬೇಕು, ಅದು ಕಲಿಬೇಕು, ಇದು ಕಲಿಬೇಕು, ಏನಿಲ್ಲ, ಸುಮ್ಮ ಭಗವಂತ ಇಲ್ಲಿ ಪರಮಾತ್ಮ ಹೇಳಕತ್ತಾರೆ ನೋಡ್ರಿ. ಇವೆಲ್ಲ ವಿಚಾರಗಳನ್ನು ಸುಮ್ಮ ಕೇಳಿ ಇದನ್ನು ಅರಸುಕೊಳ್ಬೇಕು ಮೊದಲು. ಇದು ಕರಗಿದಾಗ ನೋಡ್ರಿ, ಊಟ ಎಷ್ಟು ಉಣ್ತೀವಿ ಹೇಳ್ರಿ, ಅದು ಇಟ್ಟು ಇದು ಇಟ್ಟು ಅದು ಇಟ್ಟು ಇದು ಇಟ್ಟು ಬಿಡದೆ ತಿಂದುಬಿಟ್ರೆ ಏನಂತಾರ, ಅಜೀರ್ಣ ಆಗಿಬಿಡ್ತದೆ, ಆರೋಗ್ಯನೇ ಕೆಟ್ಟು ಹೋಗಿಬಿಡ್ತದೆ. ಇಲ್ಲಿ ಕೂಡ ಹಂಗೆ ಅದು. ಯಾಕಂತಂದ್ರೆ ಗುರುನಾಥ ಇಂಥ ಒಂದು ತತ್ವದ ವಾಕ್ಯಗಳನ್ನು, ಇಂಥ ಒಂದು ಕ್ರಮಶಾಸ್ತ್ರವನ್ನು ಎಲ್ಲಿ ಇರ್ತದೆ ಅದನ್ನು ಎಷ್ಟು ತಿನ್ಬೇಕು ಅಷ್ಟು ತಿಂದ್ರೇ ಹೆಲ್ತ್ ಚೆಂದ ಇರ್ತದೆ. ಇಲ್ಲ ನಾನು ಅದು ಇದು ತೊಗೊಂಡೆ ಅಂತಂದರೆ ಇದ್ದದ್ದೇನು ಊಟ ಮಾಡಿದ್ರೆ ಚೆಂದಾಗಿ ಅದು ಕೂಡ ಏನಾಯ್ತು, ಎಲ್ಲ ಸೇರಿಬಿಟ್ಟು ಅಜೀರ್ಣ ಆಗಿಬಿಡ್ತದೆ. ಅಜೀರ್ಣ ಆಯ್ತು ಅಂದಾಗ ಏನಾಯಿತು, ಹೆಲ್ತ್ ಹಾಳಾಗಿಬಿಡ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ,
ಈತ ಎಲ್ಲರಿಗೆ ನಾನು ದೊಡ್ಡ ಪಂಡಿತ ಅನ್ನಿಸ್ಕೊಳ್ಬೇಕಂತೇಳಿ ಇದೇ ಥರ ಪಠನ ಮಾಡ್ತಿರ್ತಾನೆ. ಯಾರು ಈ ವಾದಿ ಪಂಡಿತರ ಎದುರುಗಡೆ ನಾನು ಭಾಳ ಶ್ರೇಷ್ಠ ಅನ್ಸ್ಕೊಳ್ಬೇಕು ಅಂತಿರ್ತಾನಲ್ಲ. ಒಮ್ಮೆ ಕಾಶಿ ಹತ್ರ ಏನಾಗ್ತದೆ, ಗಂಗಾ ನದಿ ದಂಡೆಯಲ್ಲಿ ಒಬ್ಬ 90 ವರ್ಷ ಮುದುಕ ಒಂದು ತಿಂಗಳು 2 ತಿಂಗಳಲ್ಲಿ ಸಾಯ್ತಿರ್ತಾನೆ ನೋಡ್ರಿ. 90 ವರ್ಷ ಅಂದರೆ ಮತ್ತೆ ಎಷ್ಟು ದಿವಸ ಇರ್ತಾನತ್ತ? 90 ವರ್ಷದ ಒಂದು ಮುದುಕ. ಯಾಕಂದ್ರೆ ಇನ್ನು 1-2 ತಿಂಗಳಲ್ಲಿ 1-2-3 ತಿಂಗಳ ಸಾಯ್ತಾನೇನೋ ಅನ್ನುವಂಥ ಸಂದರ್ಭ ಅದು. ಹಂಗೆ ಕಾಣ್ತಿದ್ದಾತ. 1 ತಿಂಗಳು 2 ತಿಂಗಳು ಬಿಟ್ಟು ಸಾಯ್ತಾನೇನಪ್ಪ ಅನ್ನುವಂಗೆ ಕಾಣ್ತಾ ಇದ್ದಾತ. ಇಂಥವನು ನೋಡ್ರಿ ಪಟ ನ್ಯಾಯಶಾಸ್ತ್ರವನ್ನು ಏನು ಮಾಡ್ತಾ ಇದ್ದ, ಪಠನ ಮಾಡ್ತಾ ಇದ್ದಾತ. ಬರೀ ನ್ಯಾಯಶಾಸ್ತ್ರವನ್ನು ಅದನ್ನು ಎಲ್ಲ ಪಠನ ಮಾಡ್ತಾ ಕೂತ್ಕೊಂಡಿದ್ದ. ಆವಾಗ ಅಚಾನಕ್ ಶಂಕರಾಚಾರ್ಯರು ಆದರು. ದಾರಿಯಲ್ಲಿ ಹೋಗ್ತಾ ಇದ್ದರೆ ಮತ್ತು ವಯಸ್ಸಾಗಿತ್ತು, ಪಠನ ಮಾಡ್ತಾ ಇದ್ದ. ಅದಕ್ಕೆ ಶಂಕರಾಚಾರ್ಯರು ಅಕಸ್ಮಾತ್ ಅಲ್ಲಿಗೆ ಬಂದು ಅವನು ನ್ಯಾಯ ಪಾಠ ಮಾಡುವುದನ್ನು ನೋಡಿದರು. ಯಾಕಂದ್ರೆ ಆ ನ್ಯಾಯ ಪಠನ ಮಾಡ್ತಾ ಇದ್ದ. ಅದನ್ನು ನೋಡಿದರು ಶಂಕರಾಚಾರ್ಯರು. ನೋಡಿ, ಅಪ್ಪ ಏನು ಮಾಡಾಕತ್ತಿ, ಏನು ಮಾಡ್ತಿ ಅಂತ ಕೇಳಿದ್ರು ಆ ಮುದುಕಗೆ. ಆ ಅಜ್ಜ ಕೇಳಿದ. ಆವಾಗ ಆತ ಹೇಳ್ದ, ಅಜ್ಜ ನಾನು ನ್ಯಾಯಶಾಸ್ತ್ರವನ್ನು ಪಠನ ಮಾಡ್ತಾ ಇದ್ದೀನಿ ಅಂತ ಹೇಳಿದತ್ತ. ನಾನು ಸುಮ್ಮನೆ ಕುಂತಿಲ್ಲ, ಆದ್ರೆ ನ್ಯಾಯಶಾಸ್ತ್ರದ ಪಠನ ಮಾಡ್ತೀನಿ ಅಂತ ಹೇಳ್ದ. ಆವಾಗ ಶಂಕರಾಚಾರ್ಯರು, ನೀನು ನ್ಯಾಯಶಾಸ್ತ್ರದ ಪಠನ ಮಾಡಾಕತ್ತಿಲ್ಲಪ್ಪ, ಅನ್ಯಾಯವನ್ನೇ ಪಠನ ಮಾಡಾಕತ್ತಿ ಅಂದ್ರೆ ಅವರು. ನೀನು ನ್ಯಾಯಶಾಸ್ತ್ರದ ಪಠನ ಮಾಡಾಕತ್ತಿಲ್ಲ, ನೀನು ಅನ್ಯಾಯಶಾಸ್ತ್ರವನ್ನು ಪಠನ ಮಾಡಾಕತ್ತಿದಿ. ಈ ನ್ಯಾಯ ನಿನ್ನನ್ನು ಮುಂದೆ ಇದೇನು ಬಾಯಾಟ ಮಾಡಾಕತ್ತೀಯಲ್ಲ, ಅವ್ರಿನ ಸೋಲ್ಬಾರ್ದು ಇವ್ರಿನ ಸೋಲ್ಬಾರ್ದು ಅಂತ ಆ ನ್ಯಾಯಶಾಸ್ತ್ರ ಈ ನ್ಯಾಯಶಾಸ್ತ್ರ ಅದು ಇದು ಅಂತೇನು ತೊಗೊಂಡು ಕುಂದಿರ್ತೀಯಲ್ಲ, ಅದಕ್ಕೆ ಈ ನ್ಯಾಯವು ನಿನ್ನನ್ನು ಮುಂದೆ ಯಮದೂತರಿಂದ ಬಿಡಿಸ್ತದಂತ ತಿಳ್ಕೊಡಿಯೇನು? ಏನು ನೀನು ಇಷ್ಟು ವಯಸ್ಸಾಗಿದೆ, ಇಷ್ಟೆಲ್ಲ ಮಾಡ್ಕೊತ ಬಂದಿದೆ, ಅಲ್ಲಿಂದ ಇಲ್ಲಿ ತನೂ ಮಾಡ್ಕೊತ ಬಂದಿದೆ ಅಂತಂದ್ರೆ ಇದು ಯಮಧರ್ಮನ ಶಿಕ್ಷೆಯಿಂದ ಬಿಡುಗಡೆ ಮಾಡ್ತಂತ ತಿಳ್ಕೊಂಡಿಯೇನು? ನೋಡ್ರಿ, ಅದಕ್ಕೆ ನೋಡಪ್ಪ, ಇದು ಬಿಟ್ಟುಬಿಡು. ಇದು ಯಮಧರ್ಮ ಕೂಡ ಆತನ ಶಿಕ್ಷೆಯಿಂದ ನೀನು ಬಿಡುಗಡೆ ಆಗಂಗಿಲ್ಲ. ಅದಕ್ಕೆ ಪರಮಾತ್ಮನ ನಾಮ ಸ್ಮರಣೆ ಮಾಡಿದ್ದೆ ಅಂದರೆ ಪರಮಾತ್ಮನ ನಾಮಸ್ಮರಣೆ ಮಾಡಿದೆ ಅಂದ್ರೆ ಅದು ನಿನ್ನನ್ನು ನೋಡ್ರಿ ಆ ಯಮಧರ್ಮನಿಂದ ಬಿಡಿಸ್ಕೊಳ್ತದೆ. ಅದಕ್ಕೆ ಈ ರೀತಿ ಹೇಳ್ತಾರೆ ಅವರು. ಈ ರೀತಿ ಯಾಕಂತಂದ್ರೆ ಪರಮಾತ್ಮನ ಒಂದು ಸ್ಮರಣೆನೇ ನೀನು ಉಸಿರಾಗಬೇಕು. ಅದರ ಸ್ಮರಣೆ ನೋಡ್ರಿ, ಅದಕ್ಕೆ ಹೇಳ್ತಾರೆ ಇಲ್ಲಿ, ಅಟ್ಲೀಸ್ಟ್ ಮುಕ್ತನಾಗೋದು ಬೇಡ್ರಪ್ಪ, ಇದನ್ನೊಂದು ಸ್ವಲ್ಪ ಕೇಳ್ರಿ. ಮುಕ್ತನಾಗಲಿಲ್ಲ ಆ ಗುರು ಹೇಳ್ದಂಗೆ ನೀವು ಕೇಳಿ ಧನ್ಯರಾಗ್ರಿ. ಅಟ್ಲೀಸ್ಟ್ ಯಮಧರ್ಮನ ಶಿಕ್ಷೆಯನ್ನು ಬಿಡಿಸ್ಕೊಳ್ರಿ ಅಂತಾರೆ ಮಹಾತ್ಮರು. ಅಷ್ಟಾರ ಮಾಡಿರಿ. ಏನು ಮಾಡದೇ ಇದ್ರೆ ಒದ್ಸ್ಕೊಂತ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಅದು ಒದ್ಸ್ಕೊಂಡು ಹೋಗದೆ ಇರುವಂಗೆ ಮಾಡ್ಕೊಳ್ಳಿಕ್ಕೆ ಈ ಜನ್ಮದಾಗ ನಿನಗೆ ಅವಕಾಶ ಅದ. ಇಲ್ಲಾಂದ್ರೆ ನಾಳೆ ನೀನು ಏನು ಮಾಡಿದ್ರು ಸಿಗಂಗಿಲ್ಲ. ಹುಡುಗರು ಪರೀಕ್ಷೆ 3 ತಾಸು ಬರೀತಾವ. ಕೊನೆಗೆ ಪೇಪರ್ ತೊಗೊಳಕ್ಕೆ ಸರ್ ಬಂದಾಗ, ಸರ್ ನನಗೆ ಉತ್ತರ ನೆನಪು ಬಂದದ್ರಿ, ಒಂಚೂರು ಬರಿತೀನಿ ಅಂದ್ರೆ ಆಗ್ತದೆ ಅನ್ನಲ್ಲಿ. ಕೊಟ್ಬಿಡು ಬೇಗ ಅಂತೇಳಿ ಕಸ್ಕೊಂಡು ಬಿಡ್ತಾರಲ್ಲ. ಹಂಗೆ ನಿನಗೂ ಕೂಡ ಇಷ್ಟು ವರ್ಷ ಇದನ್ನು ಮಾಡ್ಕೊತ ಬಂದುಬಿಟ್ರೆ ಯಮಧರ್ಮನ ಶಿಕ್ಷೆಗೆ ಒಳಗಾಗ್ತಿದೆ. ಅದಕ್ಕೆ ಪರಮಾತ್ಮನ ಒಂದು ಸ್ಮರಣೆ ಏನಾದರೂ ಮಾಡಿದ್ದಿ ಅಂತಂದ್ರೆ ಕೊನೆಗಾಲದಲ್ಲಿ ಯಮಧರ್ಮನ ಶಿಕ್ಷೆಯಾರೇ ಬಿಡಿಸ್ಕೊಳಕ್ಕಾಗ್ತದೆ, ನಿನಗೆ ಶಿಕ್ಷೆಯಿಂದ ಬಿಡುಗಡೆ ಆಗೋಕ್ಕಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಹೇಳ್ತಾರೆ. ಈ ರೀತಿ ಶಾಸ್ತ್ರವನ್ನು ವಾದಿಯು ಏನು ಮಾಡ್ದ, ಅದನ್ನು ಕೇಳಿಬಿಟ್ಟು ಹಗಲು ರಾತ್ರಿ ಪಠನ ಮಾಡ್ತಾನೋ ಹಾಗೆ ಕೂಡ ನೋಡ್ರಿ. ಈ ರೀತಿ ಆತ ಮತ್ತೆ ಕೇಳಿದ ಮೇಲೆ ಶುರು ಮಾಡ್ದ. ಅದರಂಗ ಮಂತ್ರಗಳ ಅನುಷ್ಠಾನವು ನನ್ನ ಮೃದುವಾದ ವಾಣಿಯಲ್ಲಿ ಹಗಲು ರಾತ್ರಿ ಇರುವಂಗೆ ಮಾಡೋದು ನನಗೂ ಕೂಡ. ಇಂಥ ಸದ್ವಿಚಾರಗಳನ್ನು, ಇಂಥವನ್ನು ಭಗವಂತನ ಸ್ಮರಣೆಯನ್ನು, ಇಂಥ ಮಂತ್ರಗಳನ್ನು ನನಗೆ ಹಗಲು ರಾತ್ರಿ ಹೇಳುವಂಗೆ ಮಾಡಿ ನನ್ನ ಬಾಯಿಯಲ್ಲಿ ಅವೇ ಬರಬೇಕು. ಅದಕ್ಕೆ ನೋಡ್ರಿ, ಮನುಷ್ಯನಿಗೆ ಇರಬೇಕು ಗುಂಗು ಹಿಡಿಬೇಕು. ಎಂಥ ಗುಂಗು? ಈ ಗುಂಗು ಹಿಡಿಬೇಕು ರೀ. ಅವು ಗುಂಗುಗಳು ಹಿಡಿಬಾರ್ದು, ಸಂಸಾರ ಗುಂಗುಗಳು ಹಿಡಿಬಾರ್ದು. ಅವು ಏನಾದರೂ ಕೂಡ ಅದು ಹಂಗೆ ದುಃಖಕ್ಕೆ ತೊಗೊಂಡು ಹೋಗೋದೇ ಅದು. ಅದಕ್ಕೆ ಇಲ್ಲಿ ಹೇಳ್ತಾರ, ಇಂಥ ಒಂದು ವಾಣಿಯನ್ನು ನನಗೆ ಹಗಲು ರಾತ್ರಿ ಇದೇ ಬರಬೇಕು ನನ್ನ ಬಾಯಾಗ. ಯಾಕಂದ್ರೆ ನೀನು ಪವಿತ್ರ ಸ್ವಭಾವದಿಂದ ಕೂಡಿದವನಿದೆಯಪ್ಪ ನೀನು. ಮಾತ್ರ 88 ಕೋಟಿ ಮುನಿಗಳು ನಿನ್ನನ್ನು
ಮೆಚ್ಚಿ ಸ್ತೋತ್ರ ಮಾಡ್ತಾರೆ ಆನಂದದಿಂದ ನಿನ್ನನ್ನು. ಎಷ್ಟು ಮಂದಿ? 88 ಕೋಟಿ ಮುನಿಗಳು. ಇಂಥ ಮುನಿಗಳು ನಿನ್ನನ್ನು ಮೆಚ್ಚಿ ಸ್ತೋತ್ರ ಮಾಡ್ತಾರೆ, ಆನಂದದಿಂದ ಸಂತೋಷದಿಂದ ಮಾಡ್ತಾರಪ್ಪ. ಇದಲ್ದ ಮತ್ತು ಎಲ್ಲ ಒಂದು ಈ ಕಿರೀಟ ಮತ್ತು ವೈಭೋಗಗಳಿಂದ ಮೆರಿತಾ ಇರುವಂತಹ ಈ ದೇವತೆಗಳು ಸಮೂಹದಿಂದ ಕೂಡ ನಿನಗೆ ನಮಸ್ಕಾರ ಐತೆ. ಅಷ್ಟೆಲ್ಲ ಮೆರೆದಾಡೋಂಥ ದೇವತೆಗಳು ಅವರು ಕಿರೀಟಧಾರಿಗಳು ಇರ್ತಾರೆ. ಮತ್ತು ಅವ್ರಿಗೇನು ಕಡಿಮೆ ಇರ್ತದೆ? ಎಲ್ಲನೂ ಇರ್ತದೆ. ಇದಲ್ಲದೆ ಇದೆಲ್ಲವನ್ನು ಧರಿಸಿಕೊಂಡಂಥ ದೇವತೆಗಳಿಂದ ಕೂಡ ನೀನು ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾದಂಥವನಿದೆ. ಇಂಥ ನೀನು ನನ್ನ ಪ್ರಾರ್ಥನೆಗೆ ನೋಡಿ ಇಷ್ಟೊತ್ತು ಹೇಳಿದೆ ನಿನಗೆ. ಯಾಕಂದ್ರೆ ಇಂಥ ಮನುಷ್ಯ ನೀನಿದೀಪ. ಅದಕ್ಕೆ ನೀವೊಂಚೂರು ಇಲ್ಲಿ ಡೈರೆಕ್ಟೇ ನೋಡ್ರಿ ಅಪ್ಲಿಕೇಶನ್ ಹಾಕೋದು ಎಲ್ಲಿ? ಶಿವನಿಗೆ ಪರಮಾತ್ಮಗೆ ಡೈರೆಕ್ಟೇ ಹಾಕೋದಿಲ್ಲ. ಮತ್ತು ಹಿಂಗಂತ ಏನಿಲ್ಲ. ಇವ ಎಲ್ಲ ಹೇಳ್ತಾ ಇದ್ದಾರೆ ನೋಡವ. ಇಷ್ಟೆಲ್ಲ ಇದ್ದಂಥವು ನೀನು ನನ್ನ ಪ್ರಾರ್ಥನೆಗೆ ನೀನು ಕಿವಿ ಕೊಡದೇ ಇದ್ರೆ, ಒಂಚೂರು ಒಳ್ಳೆ ನೋಡದೇ ಇದ್ರೆ, ನನ್ನ ಮೇಲೆ ನೀನು ಕೃಪೆ ಮಾಡದೇ ಇದ್ರೆ ಏನಾಗ್ತದೆ? ಪಕ್ಷಪಾತದ ದೋಷ ಬರ್ತದೆ. ಭೇದ ಆಯಿತು ನೋಡು ಪರಮಾತ್ಮಗೆ. ಒಬ್ರಿಗೊಂದು ಮಾಡ್ತಾನೆ ಅನ್ನುವಂಥ ಭಾವ ಬರ್ತದೆ ನಮಗೆ. ಅದರಿಂದ ದೇವ ನೀನು ಭೇದ ಭಾವ ಮಾಡದೆ, ಪಕ್ಷಪಾತವನ್ನು ಮಾಡದೆ, ಮಂತ್ರಗಳ ಅನುಷ್ಠಾನ ರೂಪ ಪುಣ್ಯವು ನನ್ನ ವಾಣಿಯನ್ನು ಬಿಟ್ಟು ಹೋಗದೆ ಇರುವಂಗೆ ಮಾಡಪ್ಪ. ಯಾವತ್ತ ನಿನ್ನ ಸ್ತುತಿ ಮಾಡುವಂಥದ್ದು, ಸ್ಮರಣೆ ಮಾಡುವಂಥದ್ದು, ಮಂತ್ರಗಳ ಒಂದು ವಿಚಾರವನ್ನು ಮಾಡುವಂಥದ್ದು, ಮಂತ್ರಗಳ ಅನುಷ್ಠಾನ. ಆ ಮಂತ್ರಗಳನ್ನು ತಿಳ್ಕೋಬೇಕು, ಅದರ ಅರ್ಥವನ್ನು ತಿಳ್ಕೋಬೇಕು, ಅದನ್ನು ಅನುಷ್ಠಾನಕ್ಕೆ ತೊಗೊಳ್ಬೇಕು ನಾನು. ಆ ಥರ ಮಾಡು. ಅಂಥ ಪುಣ್ಯ ನನ್ನ ವಾಣಿಯಿಂದ ಹೋಗದೇ ಇರುವಂಗೆ ಕರುಣೆ ಮಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದಾನೆ ಭಕ್ತನಾದಂಥ ಪರಮಾತ್ಮಗ. ಈಗ 3ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಇನ್ನು ಮನಸ್ಸಿನ ಪುಣ್ಯವು ತನ್ನನ್ನು ಬಿಟ್ಟು ಹೋಗದಂತೆ. ಮನಸ್ಸಿನ ಯಾಕಂದ್ರೆ ಶರೀರದ ಮಾಡಿದಂಥ ಪುಣ್ಯ, ವಾಣಿಯಿಂದ ಮಾಡಿದಂಥದ್ದು ಮತ್ತು ಮನಸ್ಸಿನಿಂದ ಮಾಡಿದಂಥದ್ದು. ಇಲ್ಲಿ ಕೂಡ ಬಹಳ ವಿಚಾರವನ್ನು ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ, ಒಂದು ಸ್ವಲ್ಪ ನೋಡೋಣ, 2 ನಿಮಿಷ ನೋಡೋಣ. ಯಾಕಂತಂದ್ರೆ ಮನಸ್ಸಿನಲ್ಲಿ ಪುಣ್ಯವು ತನ್ನನ್ನು ಬಿಟ್ಟು ಹೋಗದಂತೆ ಮನಸ್ಸಿನಲ್ಲಿ ಪರಬ್ರಹ್ಮದ ಅನುಭವವು ಚಲಿಸದಂತೆ. ನನಗೆ ಏನಂದರೆ ಮನಸ್ಸಿನಲ್ಲಿ ಪರಬ್ರಹ್ಮದ ಅನುಭವ ಏನು ಆಗ್ತದಲ್ಲ, ಅದು ಆ ಕಡೆ ಆಗಬಾರ್ದು, ಹಂಗೆ ಇರಬೇಕದು. ಈ ರೀತಿ ನನಗೆ ಭಾವ ಕೊಡಪ್ಪ, ನನ್ನ ಮನಸ್ಸಿನಲ್ಲಿ ಈ ರೀತಿ ಕೊಡು ಅನ್ನುವಂಥದ್ದನ್ನು ಈಗ ಮುಂದಿನ ವಿಚಾರವನ್ನು ಹೇಳ್ತಾರೆ ಅವರು. ಸೆಲೆ ಸಮರತಿಯೋಳು ಒಲಿಸಿ ಮೆಚ್ಚಿಸಿದನೊಮ್ಮೆ ತೊಲಗಿದ ಇನಿಯೋಳು ಧ್ಯಾನಿಸುವಂತೆ ನೆಲೆಸಿ ತತ್ವಾನುಭಾವನೆಯನ್ನು ಮನದೋಳು ಚಲಿಸದೋಲ್ ಇರಿಸು ಭಾವಜ ಭಂಗ ವಿಲಸಿತ ವಿಮಲಾಂಗ ಸುಲಭನೆ ಶಂಭುಲಿಂಗ ಬೇಗ ಕರುಣಿಸು ಅಂತ ಭಾಳಷ್ಟು ಅದ್ಭುತವಾಗಿ ಕೇಳ್ತಾರೆ. ಈ ವಿಚಾರವನ್ನು ಹಿಡ್ಕೊಂಡು ನಾವು ನಾಳೆ ಮಾತಾಡೋಣ. ಭಾಳಷ್ಟು ಮನಸ್ಸಿನಲ್ಲಿ ಇರುವಂಥ ಪುಣ್ಯ ನನ್ನನ್ನು ಬಿಟ್ಟು ಹೋಗಬಾರ್ದಪ್ಪ ಅನ್ನುವಂಥದ್ದನ್ನು ಕೇಳ್ಕೊಳ್ತಿದ್ದಾನ ಭಕ್ತ. ಪರಮಾತ್ಮಗೆ ಕೇಳ್ಕೊತಾ ಇದ್ದಾನಂತ ಅಂದ್ಕೊಳಂಗಿಲ್ಲ. ನಾವೆಲ್ಲರ ಭಾವಗಳು ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ ಅನ್ನುವಂಥ ಭಾವ ನಮಗೂ ಬರಬೇಕು. ಹಾಗಾಗಿ ಇಂಥವೆಲ್ಲವನ್ನು ನಾವು ಕೇಳ್ತಾ ಇದ್ದೀವಿ ಅಂದರೆ ನಾವು ಧನ್ಯರು. ಮತ್ತು ನಾಳೆ ಮುಂದಿನ ವಿಚಾರ ನೋಡೋಣ. 1-2 ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.